ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ದ ವಿಷನ್ IAS ಆ್ಯಂಡ್ KS ಅಕಾಡೆಮಿ ಧಾರವಾಡ ಇದಕ್ಕೆ ನಾನು ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೋಸ್ಟ್ ವೆಲ್ಕಮ್ ಟು ಆಲ್ ಮೈ ಡಿಯರ್ ಅಸ್ಪೈರೆಂಟ್ ಫ್ರಮ್ ಕರ್ನಾಟಕ. ಮೋಸ್ಟ್ ವೆಲ್ಕಮ್ ಟುಡೇಸ್ ಆನ್ಲೈನ್ ಕ್ಲಾಸಸ್. ಇವತ್ತು ನಾನು ಇಲ್ಲಿ ಜಾಗ್ರಫಿ ಒಂದು ಟಾಪಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಿಫೋರ್ ದ್ಯಾಟ್, ದ ವಿಷನ್ IAS ಆ್ಯಂಡ್ KS ಅಕಾಡೆಮಿ ಇತ್ತೀಚೆಗೆ ಪ್ರಾರಂಭಗೊಂಡಂಥ ಸಂಸ್ಥೆ. ಈ ಸಂಸ್ಥೆಯ ವಿಶೇಷತೆ ಕರ್ನಾಟಕ ರಾಜ್ಯದ ಹಿರಿಯ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾತ್ರ ತರಬೇತಿ ಕೊಡಲಾಗುವುದು. ದಿ ಕರ್ನಾಟಕ's most senior faculty can teach in Vision IAS and KS Academy. ಇದೇ ತಿಂಗಳ ನವೆಂಬರ್ 15ರಂದು ಹೊಸ KS ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಆ ಹೊಸ ಬ್ಯಾಚಿಗೆ ಜಾಯಿನ್ ಆಗಲಿಕ್ಕೆ ಪ್ರಯತ್ನ ಮಾಡಿ. ವಿಷನ್ ಅಕಾಡೆಮಿಯಲ್ಲಿ ಈ BA ಮಾಡಿದಂಥ ಉಪನ್ಯಾಸಕರಿಗೆ ಅವಕಾಶವಿಲ್ಲ. ಜೂನಿಯರ್ ಡಿಗ್ರಿ ಟೀಚರ್ಸ್ ಆರ್ ನಾಟ್ ಅಲೌಡ್ ಇನ್ ವಿಷನ್ IAS ಆ್ಯಂಡ್ KS ಅಕಾಡೆಮಿ ಧಾರವಾಡ. ಅರ್ಥ ಆಯ್ತಲ್ಲ? ಇಲ್ಲಿ ಜೂನಿಯರ್ಸಿಗೆ ಯಾರಿಗೂ ಅಲವಿಲ್ಲ. ಎಲ್ಲ ಸೀನಿಯರ್ ಫ್ಯಾಕಲ್ಟಿ ಮಾತ್ರ ಇಲ್ಲಿ ಕ್ಲಾಸ್ ಮಾಡೋದು. ಎಲ್ಲ ಸೀನಿಯರ್ ಫ್ಯಾಕಲ್ಟಿ 20-25 ವರ್ಷಗಳ ಅನುಭವ ಇರುವಂಥ ಸೀನಿಯರ್ ಫ್ಯಾಕಲ್ಟಿ, ಲೇಖಕರು, ಆಥರ್ಸ್, ಲೇಖಕರು ಮತ್ತು KS ಅಧಿಕಾರಿಗಳು ಮಾತ್ರ ಈ ಸಂಸ್ಥೆ ಒಳಗೆ ತರಬೇತಿ ಕೊಡ್ತಾರೆ. ಹಾಗಾಗಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಜಾಯಿನ್ ಆಗ್ರಿ ಫಾರ್ ಬೆಸ್ಟ್ ಕೋಚಿಂಗ್. ಓಕೆ, ರೈಟ್. ಇವತ್ತು ನಾನು ಒಂದು ಟಾಪಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಟಾಪಿಕ್ ಯಾವುದಪ್ಪ ಅಂತಂದರೆ ಅದು ಜ್ವಾಲಾಮುಖಿ, ಓಲ್ಕ್ಯಾನೋಸ್. ಜ್ವಾಲಾಮುಖಿ ಓಲ್ಕ್ಯಾನೋಸ್. ಇಲ್ಲಿ ಜ್ವಾಲಾಮುಖಿ ಟಾಪಿಕ್ ವಿಶೇಷವಾಗಿ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿಗೆ ಬಹಳ ಯೂಸ್ಫುಲ್ ಇದೆ. ನಾಟ್ ಓನ್ಲಿ ಪ್ರಿಲಿಮ್ಸ್, ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದರಾಗ ಒಂದೊಂದು ಕ್ವಶನ್ ಕೇಳ್ಕೊಂತ ಬಂದಾನೆ. ಹಾಗಾಗಿ ಇದನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ರೈಟ್. ಜ್ವಾಲಾಮುಖಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಓಲ್ಕ್ಯಾನೋಲಜಿ, ಜ್ವಾಲಾಮುಖಿಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಓಲ್ಕ್ಯಾನೋಲಜಿ ಅಂತ ಕರೆದಾಗ. ದ ಸ್ಟಡಿ ಆಫ್ ಓಲ್ಕ್ಯಾನೋ ಈಸ್ ನೋನ್ ಆಸ್ ಓಲ್ಕ್ಯಾನೋಲಜಿ. ಹಾಗಾದರೆ ಜ್ವಾಲಾಮುಖಿ ಅಂದರೆ ಏನು, ಎದಕ್ಕೆ ಜ್ವಾಲಾಮುಖಿ ಅಂತ ಕರೆದಾರ ಜಸ್ಟ್ ಕೇಳ್ರಿ. ಭೂಗರ್ಭದಲ್ಲಿನ ಅಂದರೆ ಭೂಮಿ ಒಳಗಿನ ಭೂಗರ್ಭದಲ್ಲಿನ ದ್ರವ ವಸ್ತುಗಳು, ಘನ ವಸ್ತುಗಳು, ಅನಿಲ ವಸ್ತುಗಳನ್ನು ಹೊರಚಿಮ್ಮುವ ದ್ವಾರಕ್ಕೆ ಜ್ವಾಲಾಮುಖಿ ಅಂತ ಕರೆದಾರ. ದ್ರವ ವಸ್ತುಗಳು, ಘನ ವಸ್ತುಗಳು, ಅನಿಲ ವಸ್ತುಗಳು ಇವುಗಳನ್ನು ಒಂದರ ನಂತರ ಇನ್ನೊಂದನ್ನು ಹೊರಚಿಮ್ಮುವಂತಹ ದ್ವಾರಕ್ಕೆ ಜ್ವಾಲಾಮುಖಿ ಅಂತ ಕರೆದ. ಹಾಗಾದರೆ ಜ್ವಾಲಾಮುಖಿ ನೋಡಲಿಕ್ಕೆ ಹೆಂಗಿರ್ತಾವ? ವಿಶೇಷವಾಗಿ ಜ್ವಾಲಾಮುಖಿಗಳು ಈ ರೀತಿ ಕಂಡು ಬರ್ತಾವೆ. ಜ್ವಾಲಾಮುಖಿಗಳು ವಿಶೇಷವಾಗಿ ಈ ಆಕಾರದಾಗ ಕಂಡು ಬರ್ತಾವೆ. ಇದಕ್ಕೆ ನಾವು ದ ಮೌತ್ ಆಫ್ ಓಲ್ಕ್ಯಾನೋ, ಇದಕ್ಕೆ ಜ್ವಾಲಾಮುಖಿಯ ಬಾಯಿ. ಆ ಜ್ವಾಲಾಮುಖಿಯ ಬಾಯಿಗೆ ಏನಂತ ಕರೆದಾರಪ್ಪ ಅಂದ್ರೆ ಜ್ವಾಲಾಮುಖಿ ಕುಂಡ. ಜ್ವಾಲಾಮುಖಿ ಕುಂಡ ಅಂತ ಓಲ್ಕ್ಯಾನಿಕ್ ಕ್ರ್ಯಾಟರ್. ದ ಮೌತ್ ಆಫ್ ಓಲ್ಕ್ಯಾನೋ ಈಸ್ ನೋನ್ ಆಸ್ ಓಲ್ಕ್ಯಾನಿಕ್ ಕ್ರ್ಯಾಟರ್. ಆಕ್ಚುಲಿ 3 types of materials are ejected by the volcanoes. They are solid material, gaseous material and liquid material. Solid material, gaseous material and liquid materials are ejected by the
ವೋಲ್ಕ್ಯಾನೋಸ್ ದ್ರವ ವಸ್ತುಗಳು, ಘನ ವಸ್ತುಗಳು, ಅನಿಲ ವಸ್ತುಗಳನ್ನು ಒಂದರ ನಂತರ ಇನ್ನೊಂದನ್ನು ಹೊರಚಿಮ್ಮುವ ದ್ವಾರಕ್ಕೆ ಜ್ವಾಲಾಮುಖಿ. ರೈಟ್. ಜ್ವಾಲಾಮುಖಿ ಆಗಲು ಕಾರಣವೇನು? ಯಾಕೆ ಜ್ವಾಲಾಮುಖಿಗಳು ಆಗ್ತಾವ? ಸ್ವಲ್ಪ ಅದನ್ನು ನೋಡ್ರಿ. ಭೂಮಿ ಒಳಗೆ ಹೋದಂಗೆ ಉಷ್ಣಾಂಶ ಹೆಚ್ಚಾಗ್ತದೆ. ಭೂಮಿ ಒಳಗೆ ಹೋದಂಗೆ ಪ್ರತಿ 32 ಮೀಟರ್ ಆಳಕ್ಕೆ 1 ಡಿಗ್ರಿ ಉಷ್ಣಾಂಶ ಹೆಚ್ಚಾಗ್ತಾ ಹೋಗ್ತದೆ. ಟೆಂಪರೇಚರ್ ಈಸ್ ಇನ್ಕ್ರೀಸಿಂಗ್ ವಿತ್ ದ ಬಿನೀತ್ ಆಫ್ ದಿ ಅರ್ತ್. ಭೂಮಿ ಒಳಗೆ ಉಷ್ಣಾಂಶ ಹೆಚ್ಚಾಕೊಂತ ಹೋಗ್ತದೆ. ಪ್ರತಿ 32 ಮೀಟರ್ ಆಳಕ್ಕೆ 1 ಡಿಗ್ರಿ ಉಷ್ಣಾಂಶ ಕಡಿಮೆ ಆಕೊಂತ 1 ಡಿಗ್ರಿ ಉಷ್ಣಾಂಶ ಹೆಚ್ಚಾಕೊಂತ ಹೋಗ್ತದೆ. ಹಾಗಾದ್ರೆ ಏನಾಗ್ತದೆ? ಕೇಂದ್ರ ಭಾಗ ಬಹಳ ಒಳಗೈತಿ. 3478 ಕಿಲೋಮೀಟರ್. ಭೂಮಿಯ ಕೇಂದ್ರ ಬಿಂದು 3478 ಕಿಲೋಮೀಟರ್ ಆಳವಾಗಿರ್ತದೆ. ಅಲ್ಲೇ ಉಷ್ಣಾಂಶ 2000ದಿಂದ 5000 ಡಿಗ್ರಿ ಉಷ್ಣಾಂಶ ಕಂಡು ಬರ್ತದೆ. ಆ ಉಷ್ಣಾಂಶದೊಳಗೆ ಅಲ್ಲಿನ ಎಲ್ಲ ಶಿಲೆಗಳು, ಎಲ್ಲ ಖನಿಜಗಳು ಕರಗ್ತಾವ. ಅವು ಕರಗಿ ದ್ರವ ರೂಪವನ್ನು ತಾಳ್ತಾವ. ಆ ದ್ರವ ಪದಾರ್ಥ ಗರಿಷ್ಠ ಉಷ್ಣಾಂಶದೊಳಗೆ ನಿರಂತರವಾಗಿ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದು ಜ್ವಾಲಾಮುಖಿಯ ದ್ವಾರದ ಮೂಲಕ ಹೊರಗೆ ಬರ್ತದೆ. ಜ್ವಾಲಾಮುಖಿ ಆಗಲು ಮೂಲ ಕಾರಣ ಭೂಮಿಯ ಕೇಂದ್ರ ಗೋಳದ ಉಷ್ಣಾಂಶ ಮತ್ತು ಒತ್ತಡ. ಇದರಿಂದ ಜ್ವಾಲಾಮುಖಿಗಳು ಆಗ್ತಾವೆ. ಇದರಿಂದ ಭೂಕಂಪಗಳು ಆಗ್ತಾವೆ. ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳಿಗೆ ಒಂದಕ್ಕೊಂದು ಸಂಬಂಧ ಇತ್ತು ನೋಡ್ರಿ. ಇಲ್ಲಿ ಜ್ವಾಲಾಮುಖಿಗಳಿಂದ 3 ಪ್ರಕಾರದ ವಸ್ತುಗಳು ಹೊರಗೆ ಬರ್ತಾವೆ. ಒಂದೇ ದ್ರವ ವಸ್ತುಗಳು ಹೊರಗೆ ಬರ್ತಾವೆ. ಒಂದೇ ಘನ ವಸ್ತುಗಳು ಹೊರಗೆ ಬರ್ತಾವೆ. ಮತ್ತೊಂದು ಅನಿಲ ವಸ್ತುಗಳು ಹೊರಗೆ ಬರ್ತಾವೆ. ಜ್ವಾಲಾಮುಖಿಗಳಿಂದ 3 ಪ್ರಕಾರದ ವಸ್ತುಗಳು ಹೊರಗೆ ಬರ್ತಾವೆ. ಒಂದು ದ್ರವ ವಸ್ತು, ಒಂದು ಘನ ವಸ್ತು, ಮತ್ತೊಂದು ಅನಿಲ ವಸ್ತುಗಳು. 3 ಪ್ರಕಾರದ ವಸ್ತುಗಳು ಜ್ವಾಲಾಮುಖಿಯಿಂದ ಬರ್ತಾವೆ. ಎಲ್ಲಿಂದ ಬರ್ತಾವೆ? ಜ್ವಾಲಾಮುಖಿಯ ದ್ವಾರದ ಮೂಲಕ, ಜ್ವಾಲಾಮುಖಿಯ ಕುಂಡದ ಮೂಲಕ ಹೊರಗೆ ಬರ್ತಾವೆ. ನಿಮ್ಗೆ ಗೊತ್ತಿರಬಹುದು ಜ್ವಾಲಾಮುಖಿ ಕುಂಡ ಸರೋವರ. ಆ ಜ್ವಾಲಾಮುಖಿ ಏನು ಬರ್ತಾವಲ್ಲ ಬಾಯಿ ಮೂಲಕ, ಜ್ವಾಲಾಮುಖಿ ಸತ್ತ ಮೇಲೆ, ಜ್ವಾಲಾಮುಖಿ ಶಾಂತ ಆದ ಮೇಲೆ ಅದರಾಗ ಮಳೆ ನೀರು ನಿಲ್ತದೆ. ಮಳೆ ನೀರಿನಿಂದ ಸರೋವರ ಆಗ್ತದೆ. ಅದಕ್ಕೆ ನಾವು ಜ್ವಾಲಾಮುಖಿ ಕುಂಡ ಸರೋವರಗಳು ಮ್ಯಾಕ್ಸಿಮಮ್ ಎಲ್ಲಿ ಅದಾವಪ್ಪ ಅಂದ್ರೆ ಇಂಡೋನೇಷ್ಯಾದಾಗ ಅದಾವ. ಇಂಡೋನೇಷ್ಯಾದೊಳಗೆ ಪ್ರಪಂಚದ ಅತ್ಯಂತ ದೊಡ್ಡ ಜ್ವಾಲಾಮುಖಿ ಕುಂಡ ಸರೋವರ ಟೋಬ್. ಪ್ರಪಂಚದ ಅತ್ಯಂತ ದೊಡ್ಡ ಜ್ವಾಲಾಮುಖಿ ಕುಂಡ ಸರೋವರ ಟೋಬ್ ಸರೋವರ ಇಂಡೋನೇಷ್ಯಾದೊಳಗೆ ಬರ್ತದೆ. ನೆನ್ಪಿಟ್ಕೊಳ್ಳಿ. ನಮ್ಮ ಇಂಡಿಯಾದಾಗ ಭಾರತ ದೇಶದಾಗ ಒಂದಿದೆ ಲೋನಾವರ ಸರೋವರ, ಮಹಾರಾಷ್ಟ್ರದ ಲೋನಾವರ ಸರೋವರ. ಓಕೆ, ಇದಕ್ಕೆ ನಾವು ಉಲ್ಕಾಕುಂಡ ಸರೋವರ. ಇದು ಜ್ವಾಲಾಮುಖಿ ಅಲ್ಲ, ಇದು ಉಲ್ಕಾಕುಂಡ ಸರೋವರ. ಉಲ್ಕೆಗಳು ಬಂದು ಬಿದ್ದು ಅಂತಾರೆ, ತಗ್ಗು ನಿರ್ಮಾಣ ಬರ್ತದೆ. ಆ ತಗ್ಗಿನಾಗ ನೀರು ನಿಂತ ಮುಂದೆ ಸರೋವರ ಆಗ್ತದೆ. ಪ್ರಪಂಚದ ಅತ್ಯಂತ ದೊಡ್ಡ ಜ್ವಾಲಾಮುಖಿ ಕುಂಡ ಸರೋವರ ಟೋಬ್ ಸರೋವರ ಇಂಡೋನೇಷ್ಯಾದೊಳಗೆ ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಓಕೆ, ಜ್ವಾಲಾಮುಖಿಗಳಿಂದ 3 ವಸ್ತುಗಳು ಹೊರಗೆ ಬರ್ತಾವೆ. ದ್ರವ ವಸ್ತುಗಳು, ಘನ ವಸ್ತುಗಳು, ಅನಿಲ ವಸ್ತುಗಳು. ಹಾಗಾದರೆ ದ್ರವ ವಸ್ತುಗಳಲ್ಲಿ ಒಂದ ಬರ್ತದೆ. ಅದು ಯಾವುದಪ್ಪ ಅಂತಂದ್ರೆ ಲಾವಾರಸ. ಲಾವಾರಸ ಅಂದ್ರೂ ಒಂದೇ, ಶಿಲಾರಸ ಅಂದ್ರೂ ಒಂದೇ, ಮ್ಯಾಗ್ಮಾ ಅಂದ್ರೂ ಒಂದೇ. ಜ್ವಾಲಾಮುಖಿಗಳಿಂದ ಏನು ಮ್ಯಾಗ್ಮಾ ಹೊರಗೆ ಬರ್ತದೆ, ಆ ಮ್ಯಾಗ್ಮಾದೊಳಗೆ, ಆ ಲಾವಾರಸದೊಳಗೆ ಸುಮಾರು 900ರಿಂದ 1200 ಡಿಗ್ರಿ ಉಷ್ಣಾಂಶ ಕಂಡು ಬರ್ತದೆ. 900ರಿಂದ 1200 ಡಿಗ್ರಿ ಉಷ್ಣಾಂಶ ಕಂಡು ಬರ್ತದೆ. ಕೆಂಪಗಿರ್ತದೆ ಮ್ಯಾಗ್ಮಾ, ಕೆಂಪಗಿರ್ತದೆ. ಆ ಮ್ಯಾಗ್ಮಾ ಹೊರಗೆ ಬಂದ ಮೇಲೆ ಏನಾಗ್ತದೆ, ಮುಂದೆ ಅದು ಹರಡ್ಕೊಳ್ತದೆ, ಮುಂದೆ ತಂಪಾಗ್ತದೆ, ಮುಂದೆ ಗಟ್ಟಿ ಆಗ್ತದೆ, ಮುಂದೆ
ಮುಂದೆ ಅದು ಶಿಲೆ ಆಗ್ತದೆ. ಯಾವ ಶಿಲೆ ಆಗ್ತದೆ? ಕಪ್ಪು ಶಿಲೆ ಆಗ್ತದೆ, ಬ್ಲ್ಯಾಕ್ ರಾಕ್ ಆಗ್ತದೆ. ಅದಕ್ಕೆ ನಾವಿಲ್ಲಿ ಡೆಸಾಲ್ಟ್ ಶಿಲೆ ಜ್ವಾಲಾಮುಖಿಗಳಿಂದ ಹೊರಬಂದಂತಹ ಮ್ಯಾಗ್ಮಾ ಗಟ್ಟಿಯಾಗಿ ಮುಂದೆ ಶಿಲೆ ಆಗ್ತದೆ. ಆ ಶಿಲೆಗೆ ನಾವಿಲ್ಲಿ ಬೆಸಾಲ್ಟ್ ಶಿಲೆ ಅಂತ ಕರೆದೇವಿ. ಬೆಸಾಲ್ಟ್ ಶಿಲೆ ಅಂತಂದ್ರೆ ಕಪ್ಪು ಶಿಲೆ. ಬ್ಲ್ಯಾಕ್ ರಾಕ್ಸ್ ಯಾಕಂತಂದ್ರೆ ಅದರಾಗ ಸಿಲಿಕಾನ್ ಹೆಚ್ಚಿರುತ್ತದೆ, ಸಿಲಿಕೇಟ್ ಹೆಚ್ಚಿರ್ತದೆ, ಹಂಗಾಗಿ ಕರಿ ಬಣ್ಣವನ್ನು ತಾಳ್ತದೆ. ಅದ ಬೆಸಾಲ್ಟ್ ಶಿಲೆಯಿಂದ ಏನಾಗ್ತದೆ? ಕಪ್ಪು ಮಣ್ಣು ನಿರ್ಮಾಣಗೊಳ್ತದೆ, ಬ್ಲ್ಯಾಕ್ ಸಾಯಿಲ್ ಫಾರ್ಮೇಶನ್ ಆಗ್ತದೆ. ಓಕೆ, ಲಾವಾರಸ ಒಳಗೊಂಡಿರುವ ಖನಿಜಾಂಶಗಳ ಆಧಾರದ ಮೇಲೆ ಎರಡು ವಿಧಗಳಾಗಿ ಮಾಡಿದ್ದಾರೆ. ಒಂದು ಆಮ್ಲೀಯ ಲಾವಾರಸ ಅಂತ ಮಾಡಿದ್ದಾರೆ, ಮತ್ತೊಂದು ಕ್ಷಾರೀಯ ಲಾವಾರಸ ಅಂತ ಮಾಡಿದ್ದಾರೆ. On the basis of silicon, that magma is classified into two categories. First one is acidic lava. Second one is basic lava. First one is acidic lava, second one is basic lava. ಆಮ್ಲೀಯ ಲಾವಾರಸ ಮತ್ತು ಕ್ಷಾರೀಯ ಲಾವಾರಸ. ಅದರಾಗ ಏನು ಸಿಲಿಕಾನ್ ಇರ್ತದೆ, ಆ ಸಿಲಿಕಾನ್ ಮೇಲೆ ಹೆಂಗೆ ಮಾಡಿದ್ದಾರೆ? ಆಮ್ಲೀಯ ಲಾವಾರಸದೊಳಗೆ 50%ಕ್ಕಿಂತಲೂ ಹೆಚ್ಚು ಸಿಲಿಕಾನ್ ಇರ್ತಾರೆ. ಆಮ್ಲೀಯ ಲಾವಾರಸದೊಳಗೆ 50%ಕ್ಕಿಂತಲೂ ಹೆಚ್ಚು ಸಿಲಿಕಾನ್ ಇರ್ತದೆ. ಆಮ್ಲೀಯ ಲಾವಾರಸದೊಳಗೆ 50%ಕ್ಕಿಂತಲೂ ಹೆಚ್ಚು ಸಿಲಿಕಾನ್ ಇರ್ತದೆ. ಬಹಳ ಜಿಗುಟಾಗಿರ್ತದೆ. ಜ್ವಾಲಾಮುಖಿ ಅವಧಿ ಒಳಗೆ ನಿಧಾನವಾಗಿ ಹೊರಗೆ ಬರ್ತದೆ, ನಿಧಾನವಾಗಿ ಹರಡಿಕೊಳ್ಳುತ್ತದೆ, ನಿಧಾನವಾಗಿ ತಂಪಾಗ್ತದೆ, ನಿಧಾನವಾಗಿ ಗಟ್ಟಿ ಆಗ್ತದೆ. ಅದರಾಗ ಸಿಲಿಕಾನ್ ಹೆಚ್ಚಾತಂತಂದ್ರೆ ಅದು ಬಹಳ ಜಿಗುಟಾಗ್ತದೆ, ನಿಧಾನವಾಗಿ ಹೊರಗೆ ಬರ್ತದೆ, ನಿಧಾನವಾಗಿ ಹರಡಿಕೊಳ್ತದೆ, ನಿಧಾನವಾಗಿ ತಂಪಾಗ್ತದೆ, ನಿಧಾನವಾಗಿ ಗಟ್ಟಿ ಆಗ್ತದೆ. ಪ್ರೊಸೆಸ್ ಬಹಳ ಸ್ಲೋ ಇದು. ಇನ್ನು ಕ್ಷಾರೀಯ ಲಾವಾರಸ, ಬೇಸಿಕ್ ಮ್ಯಾಗ್ಮಾ. ಕ್ಷಾರೀಯ ಲಾವಾರಸದೊಳಗೆ 50%ಕ್ಕಿಂತಲೂ ಕಡಿಮೆ ಸಿಲಿಕಾನ್ ಇರ್ತದೆ. ಕ್ಷಾರೀಯ ಲಾವಾರಸದೊಳಗೆ 50%ಕ್ಕಿಂತಲೂ ಕಡಿಮೆ ಸಿಲಿಕಾನ್ ಇರ್ತದೆ. ಬಹಳ ಸಾಫ್ಟ್ ಇರ್ತದೆ, ಬಹಳ ಮೃದು ಇರ್ತದೆ. ಅದು ಜ್ವಾಲಾಮುಖಿ ಆಗುವಂಥ ಸಂದರ್ಭದೊಳಗೆ ವೇಗವಾಗಿ ಹೊರಗೆ ಬರ್ತದೆ, ವೇಗವಾಗಿ ಸ್ಪ್ರೆಡ್ ಆಗ್ತದೆ, ವೇಗವಾಗಿ ಅಗಲಾಗ್ತದೆ, ವೇಗವಾಗಿ ಗಟ್ಟಿ ಆಗ್ತದೆ. ಇದಕ್ಕೆ ನಾವು ಕ್ಷಾರೀಯ ಲಾವಾರಸ ಅಂತ ಕರೆದೇವೆ. ರೈಟ್? ಓಕೆ. ಇನ್ನು ಘನ ವಸ್ತುಗಳು, ಗಟ್ಟಿಯಾದಂಥ ವಸ್ತುಗಳು. ಜ್ವಾಲಾಮುಖಿಗಳೊಂದಿಗೆ ಕೆಲವೊಂದು ಗಟ್ಟಿಯಾದಂಥ ವಸ್ತುಗಳು ಹೊರಗೆ ಬರ್ತಾವೆ. ಶಿಲಾಚೂರುಗಳು, ಕಲ್ಲು ಗುಂಡುಗಳು, ಬೂದಿ ಕಿಟ್ಟೆ. ಶಿಲಾಚೂರುಗಳು, ಕಲ್ಲು ಗುಂಡುಗಳು, ಬೂದಿ ಕಿಟ್ಟೆ ಇವು ಜ್ವಾಲಾಮುಖಿಯಿಂದ ಹೊರಬರುವಂಥ ಘನ ವಸ್ತುಗಳು. ಯಾಕೆ ಘನ ವಸ್ತುಗಳು ಬರ್ತಾವಪ್ಪ? ಅಲ್ಲಿ ಒಳಗೆ ಉಷ್ಣಾಂಶ ಕಡಿಮೆ ಇತ್ತಂತಂದ್ರೆ ಆ ಶಿಲೆಗಳು ಕರಗಂಗಿಲ್ಲ, ಆ ಶಿಲೆಗಳು ಖನಿಜಾಂಶಗಳು ಪೂರ್ತಿ ಕರಗಂಗಿಲ್ಲ, ದ್ರವ ರೂಪ ತಾಳಂಗಿಲ್ಲ. ಹಾಗಾಗಿ ಅರ್ಧಂಬರ್ಧ ಕರಗಿ ಘನ ರೂಪದೊಳಗೆ ಹೊರಗೆ ಬರ್ತಾವೆ. ಅವಕ್ಕೆ ನಾವು ಘನ ವಸ್ತುಗಳು. ಆ ಘನ ವಸ್ತುಗಳಲ್ಲಿ ಬೂದಿ ಬಹಳ ಡೇಂಜರಸ್. ಆ ಘನ ವಸ್ತುಗಳಲ್ಲಿ ಬೂದಿ ಬಹಳ ಡೇಂಜರಸ್ ಕಂಡು ಬರ್ತದೆ. ಯಾಕಂತಂದ್ರೆ ಆ ಬೂದಿ ಒಳಗೆ 400ರಿಂದ 600 ಡಿಗ್ರಿ ಉಷ್ಣಾಂಶ ಕಂಡು ಬರ್ತದೆ. ಆ ಬೂದಿ ಒಳಗೆ 400ರಿಂದ 600 ಡಿಗ್ರಿ ಉಷ್ಣಾಂಶ ಕಂಡು ಬರ್ತದೆ. ಯಾಕಂತಾರೆ ಬೂದಿ ವರ್ಷಾನುಗಟ್ಟಲೆ ಶೇಖರಣೆ ಆಗಿ 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 ಗರಿಷ್ಠ ಉಷ್ಣಾಂಶದಾಗ ಸುಟ್ಟು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಬೂದಿ ಒಮ್ಮೆ ನಮ್ಮಲ್ಲಿ ಹೊರಗೆ ಬಂತಪ್ಪ ಅಂತಂದ್ರೆ ಇಷ್ಟು ಸೌಂಡ್ ಮಾಡ್ತದೆ. ಅಣು ಬಾಂಬ್ ಒಡ್ಕೊಂಡು ಹಾಗೆ ಸೌಂಡ್ ಮಾಡ್ತದೆ. ಆ ಬೂದಿಯಿಂದ ಹೊರಬರುವಂಥ ಜ್ವಾಲಾಮುಖಿಗಳ ಸೌಂಡಿಗೆ, ಆ ಗರ್ಜನೆಗೆ ಎಷ್ಟೋ ಜನ ತಮ್ಮ ಎದಿ ಹೊಡ್ಕೊಂಡು ಸತ್ತು ಹೋಗ್ತಾರೆ. ಅಷ್ಟು ಭಯಾನಕಾರಿ ಗರ್ಜನೆ ಮಾಡ್ತಾವೆ, ಬ್ಲಾಸ್ಟ್ ಆಗ್ತಾವೆ. ಅಣು ಬಾಂಬ್ ಒಡ್ಕೊಂಡಂಗೆ ಸೌಂಡ್ ಮಾಡಿ ಬೂದಿ ಹೊರಗೆ ಚಿಮ್ತದೆ. 10-15 ಸೆಕೆಂಡ್ದಾಗ ಇಡೀ ಬೂದಿ 10-12-13 ಕಿಲೋಮೀಟರ್ ಮೇಲೆ ಹೋಗ್ತದೆ. ಬೂದಿ ಮೇಲೆ ಹೋತಂತಂದ್ರೆ ಸೂರ್ಯ ಕಾಣಂಗಿಲ್ಲ, ಪೂರ್ತಿ ಕತ್ತಲಾಗ್ಬಿಡ್ತದೆ. ಯಾಕಂತಾರೆ ಬೂದಿ ಮೋಡಗಳಾಗಿ ನಿಂತು ಬಿಡ್ತದೆ, ಸೂರ್ಯನ ಬೆಳಕು ತಡೀತದೆ. ಆ ಪ್ರದೇಶದಾಗ ತಿಂಗಳಾನುಗಟ್ಟಲೆ ಕತ್ಲಾಗ್ತದೆ. ರೈಟ್? ನೆನ್ಪಿಟ್ಕೊಡಿ. ಇನ್ನು ಮೂರನೇದ್ದು
ಅನಿಲ ವಸ್ತುಗಳು, ಲಿಕ್ವಿಡ್ ಮಟೀರಿಯಲ್ಸ್, ಹೈಡ್ರೋಕ್ಲೋರಿಕ್ ಆಮ್ಲ, ಅಮೋನಿಯಂ ಕ್ಲೋರೈಡ್, ಜಲಜನಕದ ಸಲ್ಫೇಟ್, ಇಂಗಾಲಾಮ್ಲ, ಗಂಧಕದ ಡೈಆಕ್ಸೈಡ್, ನೀರಾವಿ. ಹೌದಾ? ಹೈಡ್ರೋಕ್ಲೋರಿಕ್ ಆಮ್ಲ, ಅಮೋನಿಯಂ ಕ್ಲೋರೈಡ್, ಜಲಜನಕದ ಸಲ್ಫೇಟ್, ಇಂಗಾಲಾಮ್ಲ, ಗಂಧಕದ ಡೈಆಕ್ಸೈಡ್, ನೀರಾವಿ. ಇವು ಎಲ್ಲ ಅನಿಲ ವಸ್ತುಗಳು. ಜ್ವಾಲಾಮುಖಿಯಿಂದ ಹೊರಬರುವಂತಹ ಎಲ್ಲ ಅನಿಲ ವಸ್ತುಗಳು ವಿಷಕಾರಿ ಅನಿಲ ವಸ್ತುಗಳು. ವಿಷಕಾರಿ ಅನಿಲ ವಸ್ತುಗಳು. ಅದರಾಗ ಗಂಧಕದ ಡೈಆಕ್ಸೈಡ್ ಅತ್ಯಂತ ವಿಷಕಾರಿ ಅನಿಲ. ಗಂಧಕದ ಡೈಆಕ್ಸೈಡ್ ಅತ್ಯಂತ ವಿಷಕಾರಿ ಅನಿಲ. ಸಾರಜನಕದ ಆಕ್ಸೈಡ್ ವಿಷಕಾರಿ ಅನಿಲ. ಈ ಅನಿಲಗಳಿಂದ ಏನಾಗ್ತದೆ? ಆಮ್ಲ ಮಳೆ ಆಗ್ತದೆ. ಹೌದಾ? ಇಲ್ಲಿ ಜ್ವಾಲಾಮುಖಿಗಳಿಂದ ಪ್ರತಿ ವರ್ಷ 1,000 ಟನ್ ಗಂಧಕದ ಡೈಆಕ್ಸೈಡ್ ವಾಯುಮಂಡಲಕ್ಕೆ ಬಂದು ಸೇರ್ಪಡೆ ಆಗ್ತದೆ. ಆ ಗಂಧಕದ ಡೈಆಕ್ಸೈಡ್ ಏನು ಮಾಡ್ತದೆ? ವಾಯು ಮಾಲಿನ್ಯ ಮಾಡ್ತದೆ, ಏರ್ ಪೊಲ್ಯೂಷನ್ ಮಾಡ್ತದೆ. ಆ ವಾಯು ಮಾಲಿನ್ಯದಿಂದ ಮುಂದೇನಾಗ್ತದೆ? ಆಮ್ಲ ಮಳೆ ಆಗ್ತದೆ, ಕ್ಷಾರ ಮಳೆ ಆಗ್ತದೆ. ನೆನ್ಪಿಟ್ಕೊಡ್ರಿ, ಜ್ವಾಲಾಮುಖಿನೂ ಕಾರಣ. ಭೂಮಿಯ ಮೇಲಿನ ಮಾನವ ನಿರ್ಮಿತ ಕೈಗಾರಿಕೆಗಳು, ಆ ಕೈಗಾರಿಕೆಗಳ ದಹನ ಕ್ರಿಯೆಗಳಿಂದ ಬಿಡುಗಡೆಯಾದಂತಹ ಗಂಧಕದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್, ಜ್ವಾಲಾಮುಖಿಗಳಿಂದ ಹೊರಬಂದಂತಹ ಗಂಧಕದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್, ಇದು ಸಹ ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತದೆ, ಆಮ್ಲ ಮಳೆಗೆ ಕಾರಣವಾಗ್ತದೆ. ನೆನ್ಪಿಟ್ಕೊಳ್ಳಿ. ಓಕೆ, ಇದು ಜ್ವಾಲಾಮುಖಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಇನ್ನು ಜ್ವಾಲಾಮುಖಿಯ ಪ್ರಕಾರಗಳು, ಟೈಪ್ಸ್ ಆಫ್ ವೋಲ್ಕ್ಯಾನೋಸ್. ಜ್ವಾಲಾಮುಖಿಯ ಪ್ರಕಾರಗಳು. ಇಲ್ಲಿ ಜ್ವಾಲಾಮುಖಿ ಒಳಗೆ 3 ಪ್ರಕಾರಗಳು ಬರ್ತವೆ. ವಿಶೇಷವಾಗಿ ಜ್ವಾಲಾಮುಖಿ ಒಳಗೆ 3 ಪ್ರಕಾರಗಳು ಬರ್ತಾವೆ. ಜಾಗೃತ ಜ್ವಾಲಾಮುಖಿ, ಆಕ್ಟಿವ್ ವೋಲ್ಕ್ಯಾನೋ, ಸುಪ್ತ ಜ್ವಾಲಾಮುಖಿ, ಡಾರ್ಮೆಂಟ್ ವೋಲ್ಕ್ಯಾನೋ, ಲುಪ್ತ ಜ್ವಾಲಾಮುಖಿ, ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ. ಜ್ವಾಲಾಮುಖಿ ಒಳಗೆ 3 ಪ್ರಕಾರಗಳು ಬರ್ತಾವೆ. ಹಾಗಾದರೆ ಆ 3 ಪ್ರಕಾರದ ಜ್ವಾಲಾಮುಖಿಗಳ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೇನೆ. ಆ ಜ್ವಾಲಾಮುಖಿಗಳು ಇರೋದಲ್ಲ, ಹೆಂಗೆ ಆಗ್ತಾವೆ, ಎಲ್ಲೆಲ್ಲಿ ಆಗ್ತಾವೆ ಅನ್ನೋದು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ನಾ ಹೇಳೋದು ಎಕ್ಸಾಮ್ ಪರ್ಪಸ್ಲಿ ಭಾಳ ಇಂಪಾರ್ಟೆಂಟ್. ಭಾಳ ಇಂಪಾರ್ಟೆಂಟ್ ಕೇಳ್ರಿ. ಈಗ ನಾ ಮುಂಚೆನೇ ಹೇಳಿದ್ನಲ್ಲ, ಇದನ್ನು ನೀವು KS ಮೇನ್ಸ್ ಎಕ್ಸಾಮ್ದಾಗ ಬರೀಬೇಕು, 12 ಮಾರ್ಕ್ಸಿಗೆ ಬರೀಬೇಕು. ಓಕೆ, ಆದರೆ ಈಗ ಹೇಳೋದು ಪ್ರಕಾರಗಳು ಎಲ್ಲ ಎಕ್ಸಾಮ್ದಾಗ ಕೇಳ್ಯಾನ, ಎಲ್ಲ ಎಕ್ಸಾಮ್ದಾಗ ಬರ್ತಾವೆ ಕ್ವಶನ್ಸ್. ಓಕೆ, ಅದರಾಗ ಒಂದು ಜಾಗೃತ ಜ್ವಾಲಾಮುಖಿ. ಜಾಗೃತ ಜ್ವಾಲಾಮುಖಿ ಅಂದ್ರು ಒಂದೇ, ಜೀವಂತ ಜ್ವಾಲಾಮುಖಿ ಅಂದ್ರು ಒಂದೇ, ಸಜೀವ ಜ್ವಾಲಾಮುಖಿ ಅಂದ್ರು ಒಂದೇ, ಗುರಾನಿ ಜ್ವಾಲಾಮುಖಿ ಅಂದ್ರು ಒಂದೇ, ಆಕ್ಟಿವ್ ವೋಲ್ಕ್ಯಾನೋ ಅಂತಂದ್ರು ಒಂದೇ. ಓಕೆ, ಜಾಗೃತ ಜ್ವಾಲಾಮುಖಿ. ಇದಕ್ಕೆ ಇಂಗ್ಲಿಷ್ ಒಳಗೆ ಆಕ್ಟಿವ್ ವೋಲ್ಕ್ಯಾನೋ. ರೈಟ್. ಮೊದಲ ನಾವಿಲ್ಲಿ ಜಾಗೃತ ಜ್ವಾಲಾಮುಖಿ ಅಂದ್ರೆ ಏನು ತಿಳ್ಕೊಳ್ಳೋಣ. ಜಾಗೃತ ಜ್ವಾಲಾಮುಖಿ ಅಂದರೆ ನಿರಂತರ ತಮ್ಮ ಕಾರ್ಯಾಚರಣೆಗಳಿಂದ ಅಥವಾ ಮೇಲಿಂದ ಮೇಲೆ ತಮ್ಮ ಕಾರ್ಯಾಚರಣೆಗಳಿಂದ ಭೂಗರ್ಭದಲ್ಲಿನ ದ್ರವ ವಸ್ತುಗಳು, ಘನ ವಸ್ತುಗಳು, ಅನಿಲ ವಸ್ತುಗಳನ್ನು ಹೊರಚಿಮ್ಮುವ ಜ್ವಾಲಾಮುಖಿಗೆ ಜಾಗೃತ ಜ್ವಾಲಾಮುಖಿ. ನಿರಂತರ ತಮ್ಮ ಕಾರ್ಯಾಚರಣೆಗಳಿಂದ ಭೂಗರ್ಭದಲ್ಲಿನ ದ್ರವ, ಘನ, ಅನಿಲ ವಸ್ತುಗಳನ್ನು ಹೊರಚಿಮ್ಮುವ ಜ್ವಾಲಾಮುಖಿಗೆ ಜಾಗೃತ ಜ್ವಾಲಾಮುಖಿ. ಏನರ್ಥ ಇದು? ಇವು ಯಾವಾಗಲೂ ಜೀವಂತವಾಗಿರ್ತಾವೆ, ಯಾವಾಗಲೂ ಒಂದಿಲ್ಲ ಒಂದು ವಸ್ತು ಹೊರಗೆ ಚಿಮ್ಕೊಂತ ಇರ್ತಾವ, ಶಾಂತವಾಗಿರಂಗಿಲ್ಲ. ದ್ರವ ವಸ್ತು ಇರಬಹುದು, ಘನ ವಸ್ತು ಇರಬಹುದು, ಅನಿಲ ವಸ್ತು ಇರಬಹುದು. ಆ 3 ವಸ್ತುಗಳು ನಿರಂತರವಾಗಿ ಚಿಮ್ಕೊಂತ ಇರ್ತಾವೆ. ಆ ಪ್ರಕಾರದ ಜ್ವಾಲಾಮುಖಿಗೆ ಜಾಗೃತ ಜ್ವಾಲಾಮುಖಿ. ಹಾಗಾದರೆ ನಮ್ಮ ಭೂಮಿಯ ಮೇಲೆ ಅಂದಾಜು ಎಷ್ಟು ಅದಾವ ಜಾಗೃತ ಜ್ವಾಲಾಮುಖಿ?
ನಮ್ಮ ಭೂಮಿಯ ಮೇಲೆ ಸುಮಾರು 600 ಜಾಗೃತ ಜ್ವಾಲಾಮುಖಿ. ಅರ್ಥ ಆತೇನ? ನಮ್ಮ ಭೂಮಿಯ ಮೇಲೆ 600 ಜಾಗೃತ ಜ್ವಾಲಾಮುಖಿ. ಹಾಗಾದರೆ ಯಾವ ಗ್ರಹದ ಮೇಲೆ ಹೆಚ್ಚು ಜಾಗೃತ ಜೀವಂತ ಜ್ವಾಲಾಮುಖಿ ಅದಾವ? ಶುಕ್ರ ಗ್ರಹದ ಮೇಲೆ 1600 ಜೀವಂತ ಜ್ವಾಲಾಮುಖಿ ಅದಾವ. ಶುಕ್ರ ಗ್ರಹದ ಮೇಲೆ 1600 ಜೀವಂತ ಜ್ವಾಲಾಮುಖಿ ಅದಾವ. ನಮ್ಮ ಭೂಮಿಯ ಮೇಲೆ ಕೇವಲ 600 ಜೀವಂತ ಜ್ವಾಲಾಮುಖಿ ಅದಾವ. ಹಾಗಾಗಿ ನಿಮಗೆ ಎಕ್ಸಾಮ್ದ ಕ್ವಶನ್ ಕೇಳ್ತಾನೆ, ಯಾವ ಜ್ವಾಲಾಮುಖಿ ಯಾವ ದೇಶದಾಗ ಕಂಡು ಬರ್ತದೆ? ಇಲ್ಲ, ಜ್ವಾಲಾಮುಖಿಗಳು ಮತ್ತು ದೇಶಗಳು ಹೊಂದಿಸಿ ಬರೆಯಿರಿ. ಜ್ವಾಲಾಮುಖಿಗಳು ದೇಶಗಳನ್ನು ಹೊಂದಿಸಿ ಬರೆಯಿರಿ. ಹಾಗಾದ್ರೆ ಒಂದೊಂದು ಹೇಳ್ಕೊಂತ ಹೋಗ್ತೀನಿ, ಬರ್ಕೊಂತ ಸ್ವಲ್ಪ ನೋಡ್ಕೊಂತ ಹೋಗ್ರಿ. ಒಂದೇ ವಿಶೇಷವಾಗಿ ಅಮೆರಿಕಾದ ಹವಾಯಿ ದ್ವೀಪ, ಅಮೆರಿಕಾದ ಹವಾಯಿ ದ್ವೀಪದ ಮೌನ ಲೋವಾ, ಅಮೆರಿಕಾದ ಹವಾಯಿ ದ್ವೀಪದ ಮೌನ ಲೋವಾ, ಮೆಕ್ಸಿಕೋದ ಪಾರಿಕುಟಿನ್, ಅದೇ ಮೆಕ್ಸಿಕೋದ ಕೊಲಿಮಾ, ಹವಾಯಿ ದ್ವೀಪದ ಮೌನ ಲೋವಾ, ಮೆಕ್ಸಿಕೋದ ಪಾರಿಕುಟಿನ್, ಮೆಕ್ಸಿಕೋದ ಕೊಲಿಮಾ, ಇಟಲಿ ದೇಶದ ವೆಸುವಿಯಸ್, ಇದು ಒಂದು ಜ್ವಾಲಾಮುಖಿ. ಅದೇ ಇಟಲಿ ಒಳಗೆ ಒಂದು ಸಿಸಿಲಿ ದ್ವೀಪ ಬರ್ತದೆ, ಸಿಸಿಲಿ ದ್ವೀಪದ ಯತ್ನ. ಇಟಲಿ ದೇಶದ ವೆಸುವಿಯಸ್, ಸಿಸಿಲಿ ದ್ವೀಪದ ಯತ್ನ. ಅಂಟಾರ್ಟಿಕಾದ ಎರೆಬಸ್, ಇಂಡೋನೇಷಿಯಾದ ಕ್ರಕಟೋವಾ, ಅಂಟಾರ್ಟಿಕಾದ ಎರೆಬಸ್, ಪಶ್ಚಿಮ ಇಂಡೀಸಿನ ಮೌಂಟ್ ಪೀಲಿ, ಪಶ್ಚಿಮ ಇಂಡೀಸಿನ ಮೌಂಟ್ ಪೀಲಿ. ಫಿಲಿಪೈನ್ಸ್ ದೇಶದ ಮೌಂಟ್ ತಾಲ್, ಸ್ಯಾನ್ ಸಾಲ್ವೆಡಾರಿನ ಮೌಂಟ್ ಇಜಾಲ್ಕೋ, ಮೆಡಿಟರೇನಿಯನ್ ಪ್ರದೇಶದ ಸ್ಟ್ರಾಂಬೋಲಿ, ಮೆಡಿಟರೇನಿಯನ್ ಪ್ರದೇಶದ ಸ್ಟ್ರಾಂಬೋಲಿ ಆಗಿರ್ತದೆ. ಅದೇ ಇಂಡೋನೇಷ್ಯಾದೊಳಗೆ ಮೌಂಟ್ ಟಂಬೋರೋ, ಮೌಂಟ್ ಸಿನಾಬುಂಗ್, ಇಂಡೋನೇಷ್ಯಾದೊಳಗೆ ಮೌಂಟ್ ಟಂಬೋರೋ, ಮೌಂಟ್ ಸಿನಾಬುಂಗ್. ನಮ್ಮ ಇಂಡಿಯಾದಾಗೂ ಒಂದು ಬರ್ತದೆ, ಅಂಡಮಾನ್ ನಿಕೋಬಾರಿನ ಬ್ಯಾರೇನ್. ನಮ್ಮ ಇಂಡಿಯಾದಾಗೂ ಒಂದು ಬರ್ತದೆ, ಅಂಡಮಾನ್ ನಿಕೋಬಾರಿನ ಬ್ಯಾರೇನ್. 600 ಅದಾವ. ಬಟ್ ಎಕ್ಸಾಮ್ದಾಗ ಇಷ್ಟು ಕೇಳ್ಕೊಂತ ಬಂದಾನ. ಅಮೆರಿಕಾದ ಮೌಂಟ್ ರೇಗಿಯನ್, ಮೆಕ್ಸಿಕೋದ ಪಾರಿಕುಟಿನ್, ಮೆಕ್ಸಿಕೋದ ಕೊಲಿಮಾ, ಇಟಲಿ ದೇಶದ ವೆಸುವಿಯಸ್, ಅದೇ ಇಟಲಿ ದೇಶದ ಸಿಸಿಲಿ ದ್ವೀಪದಲ್ಲಿನ ಯಾವುದು ಯತ್ನ, ಅಂಟಾರ್ಟಿಕಾದ ಎರೆಬಸ್, ಇಂಡೋನೇಷಿಯಾದ ಕ್ರಕಟೋವಾ, ಇಂಡೋನೇಷಿಯಾದ ಮೌಂಟ್ ಟಂಬೋರೋ, ಇಂಡೋನೇಷಿಯಾದ ಮೌಂಟ್ ಸಿನಾಬುಂಗ್, ಅಂಟಾರ್ಟಿಕಾದ ಎರೆಬಸ್, ಪಶ್ಚಿಮ ಇಂಡೀಸಿನ ಮೌಂಟ್ ಪೀಲಿ,
ಮೌಂಟ್ ಫಿಲಿಪೈನ್ಸ್ ದೇಶದ ಮೌಂಟ್ ತಾಲ್, ಸ್ಯಾನ್ ಸಾಲ್ವಿಡಾರಿನ ಇಜಾಲ್ಕೋ, ಮೌಂಟ್ ಇಜಾಲ್ಕೋ, ಮೆಡಿಟರೇನಿಯನ್ ಪ್ರದೇಶದ ಸ್ಟ್ರಾಂಬೋಲಿ ಇಂಡೋನೇಷಿಯಾ ಅಂಡಮಾನ್ ನಿಕೋಬಾರಿನ ಬ್ಯಾರೇನ್. ನಮ್ಮ ಇಂಡಿಯಾದಾಗ ಒಂದೈತಿ ಬ್ಯಾರೇನ್, ಮುಂದೆ ಬರ್ತದ ಬ್ಯಾರೇನ್ ಮುಂದೆ ಬರ್ತದ. ಅಲ್ಲೇನು ಹೇಳ್ತೇನೆ ಸ್ವಲ್ಪ ಕೇಳಿದ್ರೆ, ಇವು ಕಂಪಲ್ಸರಿ, ಇವನ್ನ ಎಕ್ಸಾಮ್ದಾಗ ಕೇಳ್ಕೊಂತ ಬಂದಾನ. ಇನ್ನೂ ಬಹಳ ಅದಾವೆ. ಮೌಂಟ್ ಹಲಿಕಲಾ, ಮೌಂಟ್ ಕೇಮ್ರೂನ್, ಮೌಂಟ್ ಚಿಂಬರೋಸೋ, ಮೌಂಟ್ ಹುಡ್, ಮೌಂಟ್ ಶಾಸ್ತಾ, ಮೌಂಟ್ ಪಿನೋಟೋಬಾ. ಸುಮಾರು ಜ್ವಾಲಾಮುಖಿಗಳು ಪ್ರಪಂಚದಾಗದಾವ. ಆದರೆ ಇವು ಅತ್ಯಂತ ದೊಡ್ಡ ಜ್ವಾಲಾಮುಖಿಗಳು ಆಗಿರ್ತಾವೆ. ಹಾಗಾಗಿ ಇವನ್ನ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾನು ಬರೆದಂತಹ ಸ್ಪರ್ಧಾ ಭೂಗೋಳ ಶಾಸ್ತ್ರದಾಗ ಎಲ್ಲ ಅದಾವ. ನಾನು ಬರೆದಂತಹ ಸ್ಪರ್ಧಾ ಭೂಗೋಳದೊಳಗೆ ಎಲ್ಲ ಕೊಟ್ಟೇನಿ. ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ, ಅದನ್ನು ಪರ್ಫೆಕ್ಟಾಗಿ ಒಂದ್ಸಲ ಓದಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂತಂದರೆ ಅದರಾಗ ಭೌತಿಕ ಭೂಗೋಳ, ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ಪ್ರಪಂಚದ ಭೂಗೋಳ, ಮಾನವ ಭೂಗೋಳ, ಪ್ರಾಯೋಗಿಕ ಭೂಗೋಳ ಮತ್ತು 1000 ಪ್ರಶ್ನೋತ್ತರಗಳನ್ನು ಕೊಟ್ಟೇನೆ. ಹಾಗಾಗಿ ಎಲ್ಲ ವಿಷಯಗಳು ಒಂದ್ರಾಗ ಕೊಟ್ಟೇನೆ. ಎಲ್ಲ ಭೂಗೋಳದ ಶಾಖೆಗಳನ್ನು ಒಂದ್ರಾಗ ಕೊಟ್ಟೇನೆ. 4-5 ಬುಕ್ ತೊಗೊಂಡು ಓದಂಗಿಲ್ಲ. ಎಲ್ಲ ಎಕ್ಸಾಮಿಗೆ, KS ಪ್ರಿಲಿಮ್ಸ್ ಎಕ್ಸಾಮಿಗೆ, ಮೇನ್ಸ್ ಎಕ್ಸಾಮಿಗೆ 40% ಹೆಲ್ಪ್ ಆಗ್ತದೆ. ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಈಗ ನಾವು ಒಂದು ಪಾಯಿಂಟ್ ಮುಗಿಸಿದ್ದೇವೆ. ಈಗ ನೆಕ್ಸ್ಟ್ ಮತ್ತೊಂದು ಬರ್ತದೆ. ಎರಡನೇದು ಜಾಗೃತ ಜ್ವಾಲಾಮುಖಿ ಆದಮೇಲೆ ಸುಪ್ತ ಜ್ವಾಲಾಮುಖಿ. ಜಾಗೃತ ಜ್ವಾಲಾಮುಖಿ ಆದಮೇಲೆ ಮತ್ತೊಂದು ಬರ್ತದೆ ಸುಪ್ತ ಜ್ವಾಲಾಮುಖಿ. ಬಟ್ ಇದ್ರಾಗ ಒಂದು ಕ್ವಶನ್ ಕೇಳ್ಕೊಂತ ಬಂದಾಗ ನೋಡಿ, ಸುಪ್ತ ಜ್ವಾಲಾಮುಖಿ ಒಳಗೆ ಒಂದೇ ಒಂದು ಕ್ವಶನ್ ಕೇಳ್ಕೊಂತ ಬಂದಾಗ, ಸುಪ್ತ ಜ್ವಾಲಾಮುಖಿ ಒಳಗೆ ಒಂದೇ ಒಂದು ಕ್ವಶನ್ ಕೇಳ್ಕೊಂತ ಬಂದಾಗ, ಸುಪ್ತ ಜ್ವಾಲಾಮುಖಿ ಇದಕ್ಕೆ ಇಂಗ್ಲಿಷ್ ಒಳಗೆ ಡಾರ್ಮೆಂಟ್ ವೋಲ್ಕ್ಯಾನೋ, ಡಾರ್ಮೆಂಟ್. ಸುಪ್ತ ಜ್ವಾಲಾಮುಖಿ ಅಂದರೆ ಏನು, ಎದಕ್ಕಿಲ್ಲೇ ಸುಪ್ತ ಜ್ವಾಲಾಮುಖಿ ಅಂತ ಕರೆದಾಗ, ದೀರ್ಘಾವಧಿಯವರೆಗೆ ಯಾವುದೇ ಕಾರ್ಯಾಚರಣೆಯನ್ನು ಮಾಡದೆ, ದೀರ್ಘಾವಧಿಯವರೆಗೆ ಯಾವುದೇ ಕಾರ್ಯಾಚರಣೆಯನ್ನು ಮಾಡದೆ ಎಂದಾದರೊಮ್ಮೆ ಜಾಗೃತವಾಗಿರುವ ಜ್ವಾಲಾಮುಖಿಗೆ ಸುಪ್ತ ಜ್ವಾಲಾಮುಖಿ, ಡಾರ್ಮೆಂಟ್ ವೋಲ್ಕ್ಯಾನೋ. ಅರ್ಥ ಏನಪ್ಪ, ಈಗ ಒಂದು ಯಾವಾಗೋ ಜ್ವಾಲಾಮುಖಿ ಆಗಿರ್ತದೆ, ಯಾವುದೇ ಒಂದು ಕಾಲದಾಗ ಜ್ವಾಲಾಮುಖಿ ಆಗಿರ್ತದೆ, ಮುಂದೇನಾಗ್ತದೆ, ಹಲವಾರು ವರ್ಷಗಳವರೆಗೆ ಶಾಂತವಾಗ್ತದೆ. ಆವಾಗ ಅದಕ್ಕೆ ನಿದ್ರಿತ ಜ್ವಾಲಾಮುಖಿ. ಸುಪ್ತ ಜ್ವಾಲಾಮುಖಿಯ ಮತ್ತೊಂದು ಹೆಸರು ನಿದ್ರಿತ ಜ್ವಾಲಾಮುಖಿ. ನೆನ್ಪಿಟ್ಕೊಳ್ರಿ, ಅದ ಯಾವಾಗಾದ್ರೂ ಜಾಗೃತ. ಇವತ್ತು ಜಾಗೃತವಾಗ್ತದೆ, 10-20 ವರ್ಷ, 50 ವರ್ಷ, 100 ವರ್ಷ ಮತ್ತು ಸೈಲೆಂಟ್ ಆಗಿರ್ತದೆ, ಮತ್ತು ಜಾಗೃತವಾಗ್ತದೆ. ಈ ಪ್ರಕಾರದ ಜ್ವಾಲಾಮುಖಿಗೆ ಸುಪ್ತ ಜ್ವಾಲಾಮುಖಿ. ಕೇಳ್ರಿ, ಪ್ರಪಂಚದಾಗ ಎಲ್ಲೆಲ್ಲಿ ಜಾಗೃತ ಜ್ವಾಲಾಮುಖಿ ಅದಾವ ಅಲ್ಲಿ ಎಲ್ಲ ಕಡೆ ಸುಪ್ತ ಜ್ವಾಲಾಮುಖಿ ಅದಾವ. ಎಲ್ಲೆಲ್ಲಿ ಜಾಗೃತ ಜ್ವಾಲಾಮುಖಿ ಅದಾವ ಎಲ್ಲ ಕಡೆ ಸುಪ್ತ ಜ್ವಾಲಾಮುಖಿ ಅದಾವ. ಆದರೆ ಎಕ್ಸಾಮ್ದಾಗ ಯಾವುದು ಕೇಳಿಲ್ಲ, ಬಟ್ ಒಂದ ಕೇಳ್ಯಾನ, ಭಾರತದ ಏಕೈಕ ಸುಪ್ತ ಜ್ವಾಲಾಮುಖಿ ಯಾವುದು? ಅಗಳ ಹೇಳ ನಿಮಗೆ, ಭಾರತದ ಏಕೈಕ ಸುಪ್ತ ಜ್ವಾಲಾಮುಖಿ ಅಂಡಮಾನ್ ನಿಕೋಬಾರಿನ ಬ್ಯಾರೇನ ದ್ವೀಪದ ಕಂಡು ಬರ್ತಾರೆ. ಅಂಡಮಾನ್ ನಿಕೋಬಾರಿನ ಬ್ಯಾರೇನ ದ್ವೀಪದೊಳಗೆ ಕಂಡು ಬರ್ತದೆ. ನೋಡ್ರಿ, ಗೌರ್ಮೆಂಟ್ ಬುಕ್ದಾಗ ಜಾಗೃತ ಜ್ವಾಲಾಮುಖಿ ಅಂತ ಕರೆದಾರ. ಗೌರ್ಮೆಂಟ್ ಬುಕ್ದಾಗ ಜಾಗೃತ ಜ್ವಾಲಾಮುಖಿ ಅಂತ ಕರೆದಾರ. ಬಟ್ ಎಕ್ಸಾಮ್ದಾಗ ಭಾಳ ಸಲ ಕೇಳ್ಯಾನ, ಭಾರತದ ಏಕೈಕ ಸುಪ್ತ ಜ್ವಾಲಾಮುಖಿ ಯಾವುದು, ಎಲ್ಲಿದೆ? ಬ್ಯಾರೇನ ದ್ವೀಪದೊಳಗೆ ಕಂಡು ಬರ್ತದೆ. ಅಂಡಮಾನ್ ನಿಕೋಬಾರಿನ ಬ್ಯಾರೇನ ದ್ವೀಪದೊಳಗೆ ಕಂಡು ಬರ್ತದೆ. ನೆನ್ಪಿಟ್ಕೊಡಿ. ಯಾಕೆ ಅನ್ನೋದು ಹೇಳ್ತೇನೆ. ಇದು ಫಸ್ಟ್ 1800
1885 ಸ್ಫೋಟಗೊಂಡಿತ್ತು. 1885 ಸ್ಫೋಟಗೊಂಡಿತ್ತು. ಮುಂದೆ 1995 ಸ್ಫೋಟಗೊಂಡಿತ್ತು. ಮುಂದೆ 2006 ಸ್ಫೋಟಗೊಂಡಿತ್ತು. ಮುಂದೆ 2017 ಸ್ಫೋಟಗೊಳ್ಳುವಂತ ಮುನ್ಸೂಚನೆ ಕೊಡಾಕತ್ತಿದ್ದ ಮಾರ್ಚ್ ತಿಂಗಳದಾಗ. ಅದ ಫಸ್ಟ್ ಆಗಿದ್ದು 1880, ಅದಕ್ಕೆ ಮುಂಚೆ ಆಗಿರ್ಬೋದು, ಬಟ್ ಡಾಟಾ ಸಿಕ್ಕಿದ್ದು 1885 ಫಸ್ಟ್ ಆತ. ಅದರ ನಂತರ 1995 ಆತ. ಅಂದ್ರೆ 110 ವರ್ಷ ಗ್ಯಾಪ್ ಕೊಡ್ತ, 110 ವರ್ಷ ಗ್ಯಾಪ್ ಕೊಡ್ತ. ಹಂಗಾಗಿ ಅದಕ್ಕೆ ಸುಪ್ತ ಜ್ವಾಲಾಮುಖಿ ದೀರ್ಘಾವಧಿಯವರೆಗೆ ಯಾವುದೇ ಕಾರ್ಯಾಚರಣೆಯನ್ನು ಮಾಡದೆ ಎಂದಾದರೊಮ್ಮೆ ಜಾಗೃತವಾಗಿರುವ ಜ್ವಾಲಾಮುಖಿಗೆ ಸುಪ್ತ ಜ್ವಾಲಾಮುಖಿ, ಜಾಗೃತ ಜ್ವಾಲಾಮುಖಿನೂ ಅಂತಾರೆ. ಯಾಕೆ ನೋಡ್ರಿ, 1995 ನಂತರ 11 ವರ್ಷದ ನಂತರ ಜಾಗೃತ ಆಯಿತು. ಅದರ ನಂತರ ಮತ್ತೆ 11 ವರ್ಷಕ್ಕೆ ಮತ್ತೆ ಜಾಗೃತ ಆಯಿತು. ಈಗ ನಿರಂತರವಾಗಿ 2 ಸಲ ಜಾಗೃತವಾಗಿರ್ತದೆ, ಭಾಳ ಬೇಗನೆ 10 ವರ್ಷಕ್ಕೊಮ್ಮೆ ಜಾಗೃತವಾಗಿರ್ತದೆ. ಆ ಕಾರಣಕ್ಕಾಗಿ ಜಾಗೃತ ಜ್ವಾಲಾಮುಖಿ. ಹಿಂದೆ 110 ವರ್ಷ ಗ್ಯಾಪ್ ಕೊಟ್ಟಿದ್ದಕ್ಕೆ ಸುಪ್ತ ಜ್ವಾಲಾಮುಖಿ. ನಿಮಗೆ ಎಕ್ಸಾಮ್ದಾಗ ಯಾವುದು ಬೇಕಾದ ಕ್ವಶನ್ ಬರಬಹುದು. ಭಾರತದ ಏಕೈಕ ಜಾಗೃತ ಜ್ವಾಲಾಮುಖಿ ಯಾವುದು? ಬ್ಯಾರೇನ್. ಭಾರತದ ಏಕೈಕ ಸುಪ್ತ ಜ್ವಾಲಾಮುಖಿ ಯಾವುದು? ಬ್ಯಾರೇನ್. ಇದನ್ನ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಇದು ಒಂದಾಗ ಕೇಳ್ಕೊಂಡ IAS ಎಕ್ಸಾಮ್ದಾಗೂ ಕೇಳೋಣ, KS ಎಕ್ಸಾಮ್ದಾಗೂ ಕೇಳೋಣ, ಮುಂದಾದರೂ ಕೇಳುವಂಥ ಕ್ವಶನ್ ಆಗಿರ್ತದೆ. ಓಕೆ. ಇನ್ನು ಮೂರನೇದ್ದ ಲುಪ್ತ ಜ್ವಾಲಾಮುಖಿ, ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ. ಮೂರನೇದ್ದ ಲುಪ್ತ ಜ್ವಾಲಾಮುಖಿ. ಓಕೆ. ಹೆಸರು ಬಹಳ ಅದ, ಇದಕ್ಕೆ ಹೆಸರು ಬಹಳ ಕೊಟ್ಟಾರ. ಏನು ಹೆಸರು ಕೊಟ್ಟಾರಪ್ಪ? ಲುಪ್ತ ಜ್ವಾಲಾಮುಖಿ, ನಂದಿದ ಜ್ವಾಲಾಮುಖಿ, ಆರಿದ ಜ್ವಾಲಾಮುಖಿ, ಅವಸಾನಗೊಂಡ ಜ್ವಾಲಾಮುಖಿ, ಮೃತ ಜ್ವಾಲಾಮುಖಿ, ಡೆತ್ ವೋಲ್ಕ್ಯಾನೋ, ಅಥವಾ ಜ್ವಾಲಾಮುಖಿ ಪರ್ವತಗಳು, ಅಥವಾ ಜ್ವಾಲಾಮುಖಿ ಪರ್ವತಗಳು ಅಂತೂ ಕರೆದಾರೆ. ಇದು ಇಂಪಾರ್ಟೆಂಟ್ ಇದೆ. ಮೂರನೇದು ಇದು ಸಹ ಬಹಳ ಇಂಪಾರ್ಟೆಂಟ್ ಕಂಡಾಗುತ್ತದೆ. ಹಾಗಾದ್ರೆ ಸ್ವಲ್ಪ ಇಲ್ಲಿ ಕೇಳಿ, ಲುಪ್ತ ಜ್ವಾಲಾಮುಖಿ ಅಂದ್ರೆ ಏನು? ಎದಕ್ಕೆ ಲುಪ್ತ ಜ್ವಾಲಾಮುಖಿ ಅಂತ ಕರೆದಾರೆ? ಲುಪ್ತ ಜ್ವಾಲಾಮುಖಿ ಅರ್ಥ ಮೊದಲು ತಿಳ್ಕೊಳ್ರಿ. ಪುರಾತನ ಅಥವಾ ಪ್ರಾಚೀನ ಯಾವುದೇ ಒಂದು ಕಾಲದಲ್ಲಿ ಸ್ಫೋಟನೆಗೊಂಡು, ಪುರಾತನ ಅಥವಾ ಪ್ರಾಚೀನ ಯಾವುದೇ ಒಂದು ಕಾಲದಲ್ಲಿ ಸ್ಫೋಟನೆಗೊಂಡು ನಂತರ ಯಾವುದೇ ಕಾರ್ಯಾಚರಣೆಯನ್ನು ಮಾಡದೆ ಅವಶೇಷ ಪರ್ವತಗಳ ಹಾಗೆ ನಿಂತಿರುವ ಭೂಸ್ವರೂಪಗಳಿಗೆ ಲುಪ್ತ ಜ್ವಾಲಾಮುಖಿ. ಪ್ರಾಚೀನ ಕಾಲದಾಗ ಜ್ವಾಲಾಮುಖಿ ಆಗಿರ್ತಾರೆ. ಪ್ರಾಚೀನ ಕಾಲದಾಗ ಜ್ವಾಲಾಮುಖಿ ಆಗಿರ್ತದೆ. ಆ ಪ್ರಾಚೀನ ಕಾಲದಾಗ ಆದಂಥ ಜ್ವಾಲಾಮುಖಿಯಿಂದ ಲಾವಾರಸ ಹೊರಗೆ ಬಂದಿರ್ತದೆ, ಮ್ಯಾಗ್ಮಾ ಹೊರಗೆ ಬಂದಿರ್ತದೆ. ಆ ಹೊರಗೆ ಬಂದಂಥ ಮ್ಯಾಗ್ಮಾ ಅಲ್ಲೇ ಗಟ್ಟಿಯಾಗಿ ನಿಂತು ಬಿಡುತ್ತದೆ, ಅಲ್ಲೇ ಗಟ್ಟಿಯಾಗಿ ನಿಂತು ಬಿಡುತ್ತದೆ, ಪರ್ವತದ ಹಾಗೆ ಕಾಣಿಸ್ತದೆ. ಆ ಮ್ಯಾಗ್ಮಾ ಹೊರಗೆ ಬಂದು ಗಟ್ಟಿಯಾಗಿ ನಿಂತು ಬಿಡುತ್ತದೆ, ಬೇಗನೆ ತಂಪಾಗ್ತದೆ, ಬೇಗನೆ ಗಟ್ಟಿ ಆಗ್ತದೆ, ಮುಂದದು ಪರ್ವತವಾಗ್ತದೆ. ಮುಂದೆ ಜ್ವಾಲಾಮುಖಿ ಆಗುವುದಿಲ್ಲ. ಯಾಕಂತಂದ್ರೆ ಅದರ ಬಾಯಿ ಮುಚ್ಕೊಂಡು ಬಿಡ್ತಾರೆ, ಅದರ ಬಾಯಿ ಮುಚ್ಕೊಂಡು ಬಿಡುತ್ತಾರೆ. ಇವೇನದಾವಲ್ಲ ಜ್ವಾಲಾಮುಖಿ ಪರ್ವತಗಳು, ಜ್ವಾಲಾಮುಖಿ ಪರ್ವತಗಳು ಅಂತ ಅನ್ಕೋದೆ. ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ, ನಂದಿದ ಲುಪ್ತ ಜ್ವಾಲಾಮುಖಿ, ನಂದಿದ ಜ್ವಾಲಾಮುಖಿ, ಆರಿದ ಜ್ವಾಲಾಮುಖಿ, ಅವಸಾನಗೊಂಡ ಜ್ವಾಲಾಮುಖಿ, ಮೃತ ಜ್ವಾಲಾಮುಖಿ, ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ. ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ ಇದಕ್ಕೆ ಲುಪ್ತ ಜ್ವಾಲಾಮುಖಿ ಅಥವಾ ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ, ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ ಅಂತ ಕರೆದ. ಲುಪ್ತ ಜ್ವಾಲಾಮುಖಿ ಅಥವಾ ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ ಅಂತ ಕರೆದ. ಇವು ಜ್ವಾಲಾಮುಖಿ ಪರ್ವತಗಳು.
ಮೊದಲು ನಾ ನಿಮಗೆ ನಮ್ಮ ಇಂಡಿಯಾದಾಗ ಅದಾವ, ನಮ್ಮ ಭಾರತ ದೇಶದಾಗ ಅದಾವ. ಮೊದಲು ನಾನು ನಿಮಗೆ ಅವನ್ನ ಹೇಳ್ತೇನೆ. ಹಂಗಾದ್ರೆ ಭಾರತ ದೇಶದಾಗ ಎಲ್ಲೆಲ್ಲಿ ಅದಾವ? ರಾಜಸ್ಥಾನದ ಅರಾವಳಿ ಪರ್ವತಗಳು, ರಾಜಸ್ಥಾನದ ಅರಾವಳಿ ಪರ್ವತಗಳು, ಗುಜರಾತಿನ ಗಿರ್ನಾರ್ ಬೆಟ್ಟಗಳು, ಗುಜರಾತಿನ ಗಿರ್ನಾರ್ ಬೆಟ್ಟಗಳು, ಅಂಡಮಾನ್ ನಿಕೋಬಾರಿನ ನಾರ್ಕೊಂಡಂ ದ್ವೀಪ, ಅಂಡಮಾನ್ ನಿಕೋಬಾರಿನ ನಾರ್ಕೊಂಡಂ ದ್ವೀಪ, ಕರ್ನಾಟಕದಾಗ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಬರ್ತದೆ ಯಾನ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಬರ್ತದೆ ಯಾನ. ಅದು ಒಂದು ಏಕಶಿಲಾ ಬೆಟ್ಟ. ಆಮೇಲೆ ಇಲ್ಲಿ ಯಾವ್ದ ಮಧುಗಿರಿ ಬೆಟ್ಟ, ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ, ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಏಕಶಿಲಾ ಬೆಟ್ಟ, ಅಗ್ನಿಶಿಲೆಯಿಂದ ಫಾರ್ಮೇಷನ್ ಆಗೈತೆ. ಮುಂದೆ ಅದು ಹೊಡ್ಕೊಂಡು ಹೋಗ್ತದೆ. ನಮ್ಮ ದೇಶದಾಗ ಅದಾವ ರಾಜಸ್ಥಾನದ ಅರಾವಳಿ ಬೆಟ್ಟಗಳು, ಗುಜರಾತಿನ ಗಿರ್ನಾರ್ ಬೆಟ್ಟಗಳು, ಅಂಡಮಾನ್ ನಿಕೋಬಾರಿನ ನಾರ್ಕೊಂಡಂ ದ್ವೀಪ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಯಾನ. ಅಲ್ಲಿ 2 ಶಿಖರಗಳು ಬರ್ತಾವೆ, ಭೈರವಿ ಶಿಖರ ಮತ್ತು ಮೋಹಿನಿ ಶಿಖರ. ಉತ್ತರ ಕನ್ನಡ ಜಿಲ್ಲೆಯ ಯಾನದೊಳಗೆ 2 ಶಿಖರಗಳು ಅದಾವೆ, ಒಂದು ಮೋಹಿನಿ ಶಿಖರ, ಒಂದು ಭೈರವಿ ಶಿಖರ. ಅವು ಜ್ವಾಲಾಮುಖಿಯಿಂದ ಆಗಿರ್ತಾವೆ, ಮ್ಯಾಗ್ಮಾ ಹೊರಗೆ ಬಂದಿರ್ತದೆ. ಇನ್ನು ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ, ಇವು ನಮ್ಮ ದೇಶದಾಗ ಅದಾವೆ. ಇನ್ನು ಪ್ರಪಂಚದಾಗೂ ಅದಾವ್ರಿ. ಇವಕ್ಕೆ ನಾವು ಜ್ವಾಲಾಮುಖಿ ಪರ್ವತಗಳು ಅಂತ ಕರೆದೇವೆ. ಪ್ರಪಂಚದ ಪ್ರಮುಖ ಜ್ವಾಲಾಮುಖಿ ಪರ್ವತಗಳು. ಅಮೇರಿಕಾ ದೇಶದ ಮೌಂಟ್ ರೇನಿಯನ್, ಬರ್ಮಾ ಮ್ಯಾನ್ಮಾರ್, ಬರ್ಮಾ ದೇಶದ ಮೌಂಟ್ ಪೋಪಾ, ಜಪಾನ್ ದೇಶದ ಮೌಂಟ್ ಫಿಜಿ, ಅಂಟಾರ್ಟಿಕಾ ಖಂಡದ ಮೌಂಟ್ ವಿನ್ಸಿನ್ ಮ್ಯಾಸಿಫ್, ಅಂಟಾರ್ಟಿಕಾ ಖಂಡದ ಮೌಂಟ್ ವಿನ್ಸಿನ್ ಮ್ಯಾಸಿಫ್, ಅಂಟಾರ್ಟಿಕಾದ ಮೌಂಟ್ ವಿನ್ಸಿನ್ ಮ್ಯಾಸಿಫ್. ಅರ್ಜೆಂಟೀನಾದ ಮೌಂಟ್ ಅಕಾಂಕಾಗುವಾ, ಅರ್ಜೆಂಟೀನಾದ ಮೌಂಟ್ ಅಕಾಂಕಾಗುವಾ. ಯುರೋಪ್ ಖಂಡದ ಮೌಂಟ್ ಎಲ್ಬ್ರೂಸ್, ಯುರೋಪ್ ಖಂಡದ ಮೌಂಟ್ ಎಲ್ಬ್ರೂಸ್ ಮ್ಯಾಕ್ಸಿಮಮ್ ಕಂಡು ಬರ್ತಾವಿಲ್ಲಿ. ನಮ್ಮ ಇಂಡಿಯಾದಾಗ ಮ್ಯಾಕ್ಸಿಮಮ್ ಕಂಡು ಬರ್ತಾವ. ಓಕೆ, ಮ್ಯಾಕ್ಸಿಮಮ್. ತಾಂಜಾನಿಯಾದೊಳಗೆ ಮೌಂಟ್ ಕಿಲಿಮಂಜಾರೋ, ತಾಂಜಾನಿಯಾದೊಳಗೆ ಮೌಂಟ್ ಕಿಲಿಮಂಜಾರೋ. ಸುಮಾರು ಎಕ್ಸಾಮ್ದಾಗ ಕೇಳ್ಕೊಂಡು ಬಂದ. ಓಕೆ, ಮ್ಯಾಕ್ಸಿಮಮ್ ಕಂಡು ಬರ್ತಾವಿಲ್ಲಿ. ನ್ಯೂಜಿಲ್ಯಾಂಡಿನ ಮೌಂಟ್ ಎಗ್ಮಂಟ್, ನ್ಯೂಜಿಲ್ಯಾಂಡಿನ ಮೌಂಟ್ ಎಗ್ಮಂಟ್. ಓಕೆ, ಫಿಲಿಪೈನ್ಸ್ ಮೌಂಟ್ ಪಿನೋಟೋಬಾ, ಫಿಲಿಪೈನ್ಸ್ ಮೌಂಟ್ ಪಿನೋಟೋಬಾ. ಹಿಂಗೆ ಮ್ಯಾಕ್ಸಿಮಮ್ ಜ್ವಾಲಾಮುಖಿಗಳು ಕಂಡು ಬರ್ತಾವೆ ಪ್ರಪಂಚದ. ಬಹಳದವ್ರಿ ಜ್ವಾಲಾಮುಖಿ ಪರ್ವತಗಳು. ಅಮೇರಿಕಾದ ಮೌಂಟ್ ರೇನಿಯನ್, ಜಪಾನ್ ದೇಶದ ಮೌಂಟ್ ಪೋಪಾ.
ಓಕೆ ಸಾರಿ ಬರ್ಮಾ ದೇಶದ ಮೌಂಟ್ ಪೋಪಾ, ಜಪಾನ್ ದೇಶದ ಮೌಂಟ್ ಫ್ಯೂಜಿ, ಓಕೆ ಅಂಟಾರ್ಟಿಕಾದ ಮೌಂಟ್ ವಿಲ್ಸಿನ್ ಮ್ಯಾಸಿಫ್, ಅರ್ಜೆಂಟೀನಾದ ಮೌಂಟ್ ಅಕಾಂಕಾ ಗುವಾ, ಯುರೋಪಿನ ಮೌಂಟ್ ಎಲ್ಬ್ರೂಸ್, ತಾಂಜಾನಿಯಾ ಆಫ್ರಿಕಾ ಖಂಡದಾಗ ಬರ್ತದೆ ಮೌಂಟ್ ಕಿಲಿಮಂಜಾರೋ, ನ್ಯೂಜಿಲ್ಯಾಂಡಿನ ಮೌಂಟ್ ಎಗ್ಮಂಟ್, ಫಿಲಿಪೈನ್ಸ್ ದೇಶದ ಮೌಂಟ್ ಪಿನೋಟೋಬಾ, ಭಾಳ ಇಂಡೋನೇಷ್ಯಾದಾಗ ಮೌಂಟ್ ಕ್ರಕಟೋಬಾ, ಸ್ಯಾನ್ ಸಾಲ್ವೇಡಾರ್ದೊಳಗೆ ಮೌಂಟ್ ಇಜಾಲ್ಕೋ, ಬಹಳ ಅದಾವ ಪ್ರಪಂಚದಾಗ ಭಾಳ ಅದಾವ. ಆದರೆ ಸುಮಾರು ಎಕ್ಸಾಮ್ದಾಗ ಕೇಳ್ಕೊಂಡು ಬಂದಾನ, ಕೇಸ್ದಾಗೂ ಕೇಳ್ಯಾನ, ಮೊನ್ನೆ PC ಒಳಗೂ ಕೇಳ್ಯಾನ. ಕೇಸ್ದಾಗ ಏನು ಕೇಳ್ಯಾನಪ್ಪ, ಪ್ರಪಂಚದ ಅತ್ಯಂತ ಎತ್ತರದ ಜ್ವಾಲಾಮುಖಿ ಪರ್ವತ ಯಾವುದಂತ ಕೇಳಿದ್ದಾನೆ. ಮೌಂಟ್ ಅಕಾಂಕಾ ಗುವಾ. ಮೌಂಟ್ ಅಕಾಂಕಾ ಗುವಾ 6960 ಮೀಟರ್ ಎತ್ತರವಾಗಿರುತ್ತದೆ. ಪ್ರಪಂಚದ ಅತ್ಯಂತ ಎತ್ತರದ ಜ್ವಾಲಾಮುಖಿ ಪರ್ವತ ಮೌಂಟ್ ಅಕಾಂಕಾ ಗುವಾ 6960 ಮೀಟರ್ ಎತ್ತರವಾಗಿರ್ತದೆ. ಅರ್ಜೆಂಟೀನಾ ದಕ್ಷಿಣ ಅಮೆರಿಕಾದಾಗ ಕಂಡು ಬರ್ತದೆ. ಅರ್ಜೆಂಟೀನಾ ಮತ್ತು ಚಿಲಿ ದೇಶದ ಬಾರ್ಡರ್ದಾಗ ಕಂಡು ಬರ್ತದೆ, ನೆನ್ಪಿಟ್ಕೊಳ್ರಿ. ಮೊನ್ನೆ ಪೊಲೀಸ್ ಎಕ್ಸಾಮ್ದಾಗ ಕೇಳೋಣ, ಆಫ್ರಿಕಾ ಖಂಡದ ಇದು KS ಎಕ್ಸಾಮ್ದಾಗ ಕೇಳೋಣ, PC ಎಕ್ಸಾಮ್ದಾಗ ಕೇಳೋಣ. ಆಫ್ರಿಕಾ ಖಂಡದ ಅತ್ಯಂತ ಎತ್ತರದ ಶಿಖರ ಯಾವುದಂತ ಕೇಳಿದ್ದಾನೆ, ಮೌಂಟ್ ಕಿಲಿಮಂಜಾರೋ. ಇದು ಪ್ರಶ್ನೆ ಕೇಳೋಣ. ಇಲ್ಲಿ ಮೌಂಟ್ ಕಿಲಿಮಂಜಾರೋ ಆಫ್ರಿಕಾ ಖಂಡದ ಅತ್ಯಂತ ಎತ್ತರದ ಶಿಖರ ಯಾವ ದೇಶದಾಗ ಕಂಡು ಬರ್ತದೆ ಪ್ರಶ್ನೆ ಕೇಳಿದ್ದಾನೆ. ತಾಂಜಾನಿಯಾ ದೇಶದಾಗ ಕಂಡು ಬರ್ತದೆ. ಆಮೇಲೆ 2019 ನಿಮ್ಮ KS ಎಕ್ಸಾಮ್ದಾಗ ಕೇಳೋಣ, ಜಪಾನ್ ದೇಶದ ಮೌಂಟ್ ಫಿಜಿ, ಜಪಾನ್ ದೇಶದ ಮೌಂಟ್ ಫಿಜಿ ಕೇಳೋಣ. ಹೊಂದಿಸಿ ಬರೆಯಿರಿ. ಪ್ರಪಂಚದ ಪ್ರಮುಖ ಪರ್ವತಗಳು ಮತ್ತು ದೇಶಗಳು ಹೊಂದಿಸಿ ಬರೆಯಿರಿ. ಆಲ್ರೆಡಿ 19 ಬಂದಿರ್ತಾರೆ. ಅಂದರೆ ಜಾಗ್ರತ ಜ್ವಾಲಾಮುಖಿ, ಅದ್ರಾಗ ಒಂದು ಕ್ವಶನ್ ಕೇಳ್ತಾನೆ. ಇಲ್ಲ ಅಂತಂದ್ರೆ ಸುಪ್ತ ಜ್ವಾಲಾಮುಖಿ, ಅದ್ರಾಗ ಒಂದು ಕ್ವಶನ್ ಕೇಳ್ತಾನೆ. ಇಲ್ಲ ಅಂತಂದ್ರೆ ಮೂರನೇದೇನಿದೆಯಲ್ಲ ಲುಪ್ತ ಜ್ವಾಲಾಮುಖಿ, ಇದ್ರಾಗ ಒಂದು ಕ್ವಶನ್ ಕೇಳ್ತಾನೆ. ಮೂರಾಗ ಒಂದು ಕ್ವಶನ್ ಬರ್ತಾವ. ಹಾಗಾಗಿ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಜ್ವಾಲಾಮುಖಿಗಳ ಹಂಚಿಕೆ ಭಾಳ ಕಡೆ ಜ್ವಾಲಾಮುಖಿ ಆಗ್ತಾವ್ರಿ, ಭಾಳ ಕಡೆ ಜ್ವಾಲಾಮುಖಿ ಆಗ್ತಾವ. ಆದರೆ ಜ್ವಾಲಾಮುಖಿಗಳು ಎಲ್ಲಿ ಆಗ್ತಾವ, ಹೆಚ್ಚಾಗಿ ಪ್ಲೇಟ್ ಎಲ್ಲಿ ಕೂಡ್ಯಾವ, ಭೂಫಲಕಗಳು ಎಲ್ಲಿ ಕೂಡ್ಯಾವ ಅಲ್ಲಿ ಮ್ಯಾಕ್ಸಿಮಮ್ ಜ್ವಾಲಾಮುಖಿಗಳು ಆಗ್ತವೆ. ಕನ್ವರ್ಜೆಂಟ್ ಪ್ಲೇಟ್ ಬೌಂಡ್ರೀಸ್, ಡೈವರ್ಜೆಂಟ್ ಪ್ಲೇಟ್ ಬೌಂಡ್ರೀಸ್ ಆ್ಯಂಡ್ ಹಾಟ್ ಸ್ಪಾಟ್. Convergent plate boundaries, divergent plate boundaries and hot spot are the major site of volcanic eruptions. ಭೂಫಲಕಗಳು ಕೂಡುವಂಥ ವಲಯಗಳು, ಭೂಫಲಕಗಳು ವಿಭಜನಾ ವಲಯಗಳು, ಆಮೇಲೆ ಹೆಚ್ಚು ಉಷ್ಣವಾದಂಥ ಪ್ರದೇಶಗಳಲ್ಲಿ ನಿರಂತರವಾಗಿ ಜ್ವಾಲಾಮುಖಿಗಳು ಆಗ್ತಾವೆ. IAS ಎಕ್ಸಾಮ್ದಾಗ ಕೇಳ್ಯಾನ, ಜ್ವಾಲಾಮುಖಿಗಳು ಎಲ್ಲಿ ಆಗ್ತಾವೆ, ಭೂಫಲಕಗಳು ಕೂಡುವಂಥ ವಲಯದಾಗ, ಭೂಫಲಕಗಳು ಬೇರ್ಪಟ್ಟಂಥ ವಲಯದಾಗ, ಅತ್ಯಂತ ಉಷ್ಣ ಸ್ಥಳಗಳು ಹಾಟ್ ಸ್ಪಾಟ್ದೊಳಗೆ ಆಗ್ತಾವೆ ಜ್ವಾಲಾಮುಖಿ. IAS ಎಕ್ಸಾಮ್ದಾಗ ಕೇಳ್ಯಾನ. ಭಾಳ ಕಡೆ ಆಗ್ತಾವೆ. ಅತಿ ಹೆಚ್ಚು ಜ್ವಾಲಾಮುಖಿ ಎಲ್ಲಿ ಆಗ್ತಾವಪ್ಪ ಅಂದ್ರೆ ಇಂಡೋನೇಷ್ಯಾದಾಗ. ಇಂಡೋನೇಷ್ಯಾದೊಳಗೆ ಇಂಡೋನೇಷ್ಯಾ ಒಂದ ದೇಶದಾಗ 153 ಅದಾವ. ಇಂಡೋನೇಷ್ಯಾ ಒಂದ ದೇಶದಾಗ 153 ಅದಾವ. ನಮ್ಮ ಇಂಡಿಯಾದಾಗ ಒಂದ ಐತಿ, ಬ್ಯಾರೆ ಏನ ಇಂಡಿಯಾದಾಗ ಒಂದ ಐತಿ, ಇಂಡೋನೇಷ್ಯಾದಾಗ 153 ಅದಾವ. ಪ್ರಪಂಚದ ಜ್ವಾಲಾಮುಖಿಗಳ ನಾಡು ಇಂಡೋನೇಷ್ಯಾ. ಪ್ರಪಂಚದ ಜ್ವಾಲಾಮುಖಿಗಳ ನಾಡು ಇಂಡೋನೇಷ್ಯಾ. ಓಕೆ, ದೇಶಕ್ಕೆ ಹೇಳದಾಗ ಇನ್ನು ಅತಿ ಹೆಚ್ಚು ಜ್ವಾಲಾಮುಖಿಗಳು ಯಾವ ವಲಯದಾಗ ಆಗ್ತಾವೆ, ಯಾವ ವಲಯದಾಗ ಆಗ್ತಾವೆ, ಅದು ಪೆಸಿಫಿಕ್ ವಲಯ. ಪೆಸಿಫಿಕ್ ವಲಯ ಮ್ಯಾಕ್ಸಿಮಮ್ ಜ್ವಾಲಾಮುಖಿಗಳು ಆಗುವುದು ಪೆಸಿಫಿಕ್ ವಲಯ. ಅಂದರೆ ಶಾಂತ ಮಹಾಸಾಗರದ ಕರಾವಳಿ ಪೆಸಿಫಿಕ್ ವಲಯ, ಅದಕ್ಕೆ ಶಾಂತ ಮಹಾಸಾಗರದ ಕರಾವಳಿ ಅಂತ ಕರೆದ. ಅಮೇರಿಕಾ ಬರ್ತದೆ. ಅಮೇರಿಕಾ, ಕೆನಡಾ, ಮೆಕ್ಸಿಕೋ, ಅರ್ಜೆಂಟೈನಾ, ಚಿಲಿ, ಪೇರು
ಓಕೆ. ಆಮೇಲೆ ಆಸ್ಟ್ರೇಲಿಯಾ, ಏಷ್ಯಾದ ಪೂರ್ವ ದೇಶಗಳು, ಜಪಾನ್, ಇಂಡೋನೇಷ್ಯಾ, ಮಲೇಷಿಯಾ, ಥೈಲ್ಯಾಂಡ್, ಫಿಲಿಪೈನ್ಸ್, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಓಕೆ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಎಲ್ಲ ಬರ್ತಾವ ಅದ್ರಾಗ ಪೆಸಿಫಿಕ್ ಬೆಲ್ಟ್ದಾಗ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪೆಸಿಫಿಕ್ ಬೆಲ್ಟ್ದಾಗ, ಪೆಸಿಫಿಕ್ ವಲಯದಾಗ 80% ಜ್ವಾಲಾಮುಖಿ ಆಗ್ತಾವ. ಪೆಸಿಫಿಕ್ ವಲಯದಾಗ 80% ಜ್ವಾಲಾಮುಖಿಗಳು ಆಗ್ತವೆ. ಉಳಿಕಿದ 20% ಅಟ್ಲಾಂಟಿಕ್ ಸಾಗರದಾಗ, ಹಿಂದೂ ಮಹಾಸಾಗರದಾಗ ಆಗ್ತಾವ. ಆದರೆ ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸುವ ದೇಶ ಇಂಡೋನೇಷಿಯಾ. ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸುವ ವಲಯ ಪೆಸಿಫಿಕ್ ವಲಯ. ಆ ಪೆಸಿಫಿಕ್ ವಲಯಕ್ಕೆ ಏನಂತ ಕರೆದಾರೆ? ದ ರಿಂಗ್ ಆಫ್ ಫೈರ್. ಅದಕ್ಕೆ ದ ರಿಂಗ್ ಆಫ್ ಫೈರ್ ಅಂತ ಕರೆದಾರ. ದ ರಿಂಗ್ ಆಫ್ ಫೈರ್ ಕನ್ನಡದೊಳಗೆ ಅಗ್ನಿವ್ರತ, ಅಗ್ನಿ ಚಕ್ರ, ಬೆಂಕಿಯ ಉಂಗುರ. ಕನ್ನಡದೊಳಗೆ ಅದಕ್ಕೆ ಅಗ್ನಿವ್ರತ, ಅಗ್ನಿವ್ರತ, ಅಗ್ನಿ ಚಕ್ರ, ಅಗ್ನಿ ಚಕ್ರ, ಬೆಂಕಿಯ ಉಂಗುರ, ಬೆಂಕಿಯ ಉಂಗುರ. ಇದು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಇದೇ ಎಕ್ಸಾಮ್ದಾಗ ಕೇಳ್ಕೊಂತ ಬಂದ. ಮ್ಯಾಕ್ಸಿಮಮ್ ಜ್ವಾಲಾಮುಖಿ ಆಗೋದು ಪೆಸಿಫಿಕ್ ವಲಯದಾಗ. ಅದಕ್ಕೆ ದ ರಿಂಗ್ ಆಫ್ ಫೈರ್ ಕನ್ನಡದೊಳಗೆ ಅಗ್ನಿವ್ರತ, ಅಗ್ನಿ ಚಕ್ರ, ಬೆಂಕಿಯ ಉಂಗುರ. ಯಾಕಂತ ಕರೆದಾರಪ್ಪ ಅಂದರೆ ಅಗ್ನಿವ್ರತ, ರಿಂಗ್, ರಿಂಗ್ ಅಂತಂದ್ರೆ ಚಕ್ರ, ಫೈರ್ ಅಂತಂದ್ರೆ ಬೆಂಕಿ, ಜ್ವಾಲಾಮುಖಿ ಅಂತಂದ್ರೆ ಬೆಂಕಿಯಾಗಿರ್ತದೆ. ಹಾಗಾಗಿ ಜ್ವಾಲಾಮುಖಿಗಳು ಮ್ಯಾಕ್ಸಿಮಮ್ ಅಲ್ಲಿ ಆಗಿರ್ತಾವೆ. ಅದಕ್ಕೆ ಆ ಕಾರಣಕ್ಕಾಗಿ ದ ರಿಂಗ್ ಆಫ್ ಫೈರ್. ಇದು ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ದಾಗ ಕೇಳುವಂಥ ಕ್ವಶನ್. ದ ರಿಂಗ್ ಆಫ್ ಫೈರ್ ಎದಕ್ಕೆ ಸಂಬಂಧಪಟ್ಟಿರ್ತದೆ? ಜ್ವಾಲಾಮುಖಿಗೆ ಸಂಬಂಧಪಟ್ಟಿರ್ತದೆ. ಶಾಂತ ಮಹಾಸಾಗರದ ಕರಾವಳಿಗೆ ಕೊಟ್ಟಂಥ ಹೆಸರು ದ ರಿಂಗ್ ಆಫ್ ಫೈರ್. ಇನ್ನೊಂದೈತಿ ನಿಮಗೆ ಗೊತ್ತಿದೆ, ದ ವಿಂಗ್ಸ್ ಆಫ್ ಫೈರ್. ನಿಮಗೆಲ್ಲ ಗೊತ್ತಿದೆ ದ ವಿಂಗ್ಸ್ ಆಫ್ ಫೈರ್. ವಿಂಗ್ಸ್, ದ ವಿಂಗ್ಸ್ ಆಫ್ ಫೈರ್, ವಿಂಗ್ಸ್ ಆಫ್ ಫೈರ್. ದ ವಿಂಗ್ಸ್ ಆಫ್ ಫೈರ್ ಅನ್ನೋದು ಅದು ಒಂದು ಪುಸ್ತಕ, ಅದು ಒಂದು ಕೃತಿ. ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ಹೊಂದಿದ ಕೃತಿ ದ ವಿಂಗ್ಸ್ ಆಫ್ ಫೈರ್. ದ ರಿಂಗ್ ಆಫ್ ಫೈರ್ ಅನ್ನೋದು ಜ್ವಾಲಾಮುಖಿಗೆ ಸಂಬಂಧಪಟ್ಟೈತಿ. ದ ವಿಂಗ್ಸ್ ಆಫ್ ಫೈರ್ ಅನ್ನೋದು ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಪಟ್ಟಿರ್ತದೆ. ರೈಟ್, ಇಲ್ಲಿಗೆ ಜ್ವಾಲಾಮುಖಿ ಟಾಪಿಕ್ ಕಂಪ್ಲೀಟ್ ಆಯಿತು. ನಾನು ನಿಮಗೆ ಶಾರ್ಟ್ಕಟ್ದಾಗ ಹೇಳೇನಿ, ಪ್ರಿಲಿಮ್ಸ್ ಲೆವೆಲ್ದಾಗ ಹೇಳೇನಿ. ಕ್ಲಾಸ್ನಾಗ ನಾನು ಇದನ್ನು ಪ್ರಿಲಿಮ್ಸ್ ಕಮ್ಮ ಮೇನ್ಸ್ ಎರಡೂ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಹೇಳ್ತೇನೆ. ಎಲ್ಲ ಎಕ್ಸಾಮಿಗೆ ಯೂಸ್ಫುಲ್ ಕ್ವಶನ್ಸ್ ಹೇಳೇನಿ. ವಿಷಯ ಭಾಳ ಇದೆ, ಬಟ್ ಎಕ್ಸಾಮಿಗೆ ಏನು ಬೇಕು ರೆಡಿಮೇಡ್ ಫುಡ್ ಕೊಟ್ಟೇನಿ, ಸುಲಿದ ಬಾಳೆಹಣ್ಣು ಕೊಟ್ಟೇನಿ. ಆ ಫುಡ್ ತಿಂತೀರೋ ಚಲ್ತಿರೋ ನಿಮಗೆ ಬಿಟ್ಟಿತ್ತು. ರೈಟ್, ಹಾರ್ಡ್ ವರ್ಕ್ ಈಸ್ ದ ಸಕ್ಸೆಸ್ ಆಫ್ ಪಿಲ್ಲರ್. ಹಾರ್ಡ್ ವರ್ಕ್ ಈಸ್ ದ ಸಕ್ಸೆಸ್ ಆಫ್ ಪಿಲ್ಲರ್. ಹಾರ್ಡ್ ವರ್ಕ್ ಮಾಡಲಾರ್ದೆ ಯಾರೂ ಸಕ್ಸೆಸ್ ಆಗುವುದಿಲ್ಲ. ಎಲ್ಲರೂ ಸ್ಟ್ರಗಲ್ ಮಾಡಲೇಬೇಕಾಗ್ತದೆ. ಪಂಜರದ ಗಿಣಿ, ಪ್ಯಾರೆಟ್, ಗಿಣಿ ಯಾವಾಗಲೂ ಹಾಡ್ಕೊಂತ ಇರ್ತದೆ. ಹಾಡುವುದು ತಿನ್ನೋದು, ಒದರುವುದು ತಿನ್ನೋದು, ಹಾಡುವುದು ತಿನ್ನೋದು. ಏನು ಕೆಲಸಪ್ಪ ಗಿಳಿದೆ? ಬರೀ ತಿನ್ನೋದು, ಒದರುವುದು, ಹಾಡುವುದು, ಹಾಡುವುದು, ಒದರುವುದು, ತಿನ್ನೋದು ಗಿಳಿ ಕೆಲಸ. ಆದರೆ ರಣಹದ್ದು, ಈಗಲ್ ಸೈಲೆಂಟಾಗಿರ್ತದೆ. ಈಗಲ್ ಇಷ್ಟು ಸೈಲೆಂಟಾಗಿರ್ತದೆ. ಸೈಲೆಂಟಾಗಿದ್ದೆ ಬೇಟೆ ಆಡಿ ತನ್ನ ಜೀವನ ನಡೆಸ್ತಾರೆ. ಸೈಲೆಂಟಾಗಿದ್ದೆ ಬೇಟೆ ಆಡ್ತದೆ, ಬೇಟೆ ಆಡಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ತದೆ. ಗಿಳಿ ಹಂಗಲ್ಲ. ಗಿಳಿಗೆ ಎಲ್ಲರೂ ಊಟ ಹಾಕ್ತಾರೆ, ಮನೆಯೊಳಗೆ ಸಾಕಿದಾಗ ಎಲ್ಲರೂ ಬರ್ತಾರೆ, ಹಾಕ್ತಾರೆ, ಎಲ್ಲರೂ ಬರ್ತಾರೆ, ತಿನ್ನಿಸ್ತಾರೆ. ಅದು ಹಾಡು ಹಾಡ್ತದೆ, ಅದು ಒದರ್ತದೆ, ಅದ್ರ ಕೆಲಸನೇ ಅದ. ಆದ್ರೆ ಹದ್ದಿನ ಕೆಲಸ ಒದರಂಗಿಲ್ಲ, ಮಾತಾಡಂಗಿಲ್ಲ, ಸೈಲೆಂಟಾಗಿರ್ತದೆ. ಸೈಲೆಂಟಾಗಿ ಇದ್ದ ಹಾರ್ಡ್ ವರ್ಕ್ ಮಾಡ್ತದೆ, ಬೇಟೆ ಆಡ್ತದೆ, ಆಹಾರ ಹುಡುಕ್ತದೆ. ಮಳೆ ಬಂದಾಗ, ಓಕೆ, ಗಾಳಿಗಳು ಬಂದಾಗ ರಣಹದ್ದು ಏನು ಮಾಡ್ತಾರೆ? ಮೋಡಿನ ಮೇಲೆ ಹೋಗ್ತದೆ. ಹಾಗಾಗಿ ಯಾರು
ಗಿಳಿ ಹಾಗೆ ಆಗಬೇಡ್ರಿ, ಪಂಜರದ ಗಿಳಿಯಾಗಿ ಆಗಬೇಡಿ. ಎಲ್ಲರೂ ಹದ್ದಿನ ಹಾಗೆ ಆಗಿ, ಈಗಲ ಪ್ರಕಾರ ಆಗಿ, ಯಾವ ರೀತಿ ಈಗಲ್ ಭೇಟಿಯಾಡ್ತದ ಅದೇ ರೀತಿ ಕಷ್ಟಪಡ್ರಿ, ಅದೇ ರೀತಿ ಓದಿ ಸ್ಟ್ರಗಲ್ ಮಾಡಿ ಜೀವನದಾಗ ಮುಂದೆ ಬರ್ರಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ಇಲ್ಲಿಗೆ ಸೆಷನ್ ಮುಗಿಸ್ತಾ ಇದ್ದೇನೆ. ಇದೇ ತಿಂಗಳ ನವೆಂಬರ್ 15ನೇ ತಾರೀಕಿಗೆ KS ಬ್ಯಾಚ್ ಮಾಡಾಕತ್ತೇನೆ. ಹಿರಿಯ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾತ್ರ ತರಬೇತಿ. ಕೋಚಿಂಗ್ ಅಂತಂದ್ರೆ ಏನು ಬಂದ ನೋಡ್ರಿ. ವಾಟ್ ಈಸ್ ದ ಕೋಚಿಂಗ್, ಹೂ ಕ್ಯಾನ್ ಟೀಚ್ ಇನ್ ದ ಕೋಚಿಂಗ್, ಹೌ ಕ್ಯಾನ್ ಟೀಚ್ ಇನ್ ದ ಕೋಚಿಂಗ್, ವಾಟ್ ಟು ರೀಡ್, ವಾಟ್ ಟು ನಾಟ್ ರೀಡ್, ಹೂ ಕ್ಯಾನ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಇನ್ ದ ಕ್ಲಾಸ್ ರೂಮ್. ಹಾಗಾಗಿ ಬಂದ ಜಾಯಿನ್ ಆಗ್ರಿ. ಹೊಸ ವಿದ್ಯಾರ್ಥಿಗಳು ಬಂದ ಜಾಯಿನ್ ಆಗ್ರಿ. ನನಗೆ ನಿಮ್ಮ ಲೈಕ್ ಬೇಡ. ನೀವು ಲೈಕ್ ಮಾಡೋದು 1000 ಲೈಕ್ ಮಾಡೋದು, 1,00,000 ಲೈಕ್ ಮಾಡೋದು ನನಗೆ ಅವಶ್ಯಕತೆ ಇಲ್ಲ. ನನಗೇನು ಅವಶ್ಯಕತೆ ಇದೆ, ನೀವು ಶೈನ್ ಆಗಬೇಕು, ನೀವು ಭವಿಷ್ಯದಾಗ ಒಳ್ಳೆಯವರಾಗಬೇಕು, ಮುಂದೆ ಬರಬೇಕು, ಸಮಾಜ ಸೇವೆ ಮಾಡಬೇಕು. ಹಾಗಾಗಿ ನನಗೇನು ಲೈಕ್ ಅವಶ್ಯಕತೆ ಇಲ್ಲ. ಯಾರು ಲೈಕ್ ಕೊಡಬೇಡ್ರಿ. ಆದರೆ ಇದನ್ನು ವಿಡಿಯೋ ಫಾರ್ವರ್ಡ್ ಮಾಡಿರಿ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಫಾರ್ವರ್ಡ್ ಮಾಡ್ರಿ, ಎಲ್ಲರೂ ನೋಡಲಿ. ನನಗೆ ಲೈಕ್ ಅವಶ್ಯಕತೆ ಇಲ್ಲ, ನನಗೆ ನಿಮ್ಮ ಭವಿಷ್ಯದ ವಿಚಾರ ಇದೆ. ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಇವತ್ತಿಗೆ ಈ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟಾಪಿಕ್ ಮತ್ತೊಂದು ಸರೋವರಗಳು ಇದೆ, ಭೂಕಂಪಗಳು ಅದಾವ, ಒಂದೊಂದು ನಾನು ಹೇಳ್ಕೊಂತ ಹೋಗ್ತೇನೆ. ಟಿಲ್ ದೆನ್, ಓಕೆ, ಟೇಕ್ ಕೇರ್. ಓಕೆ, ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಬಾಯ್ ಬಾಯ್. Okay, have a nice day.